ಆಲ್ರೆಡಿ ನನ್ನ ಲೈಫ್ ಡ್ಯಾಮೇಜ್. ನಾನು ಏನು ಹೆಸರು ಹೇಳ್ಬೇಕಾಗಿದ್ರೆ ಯಾವ್ದೋ ದಚ್ಚು ಅಂದೋಳೆ, ಇಲ್ಲಿ ಅಲ್ಲಿ ಮುತ್ತು ಅನ್ನೋ ಬರೋ ಜಾಗದಲ್ಲಿ ದಚ್ಚು ಅಂದ್ಬಿಟ್ಟು ಇಡೀ ನನ್ನ ಇನ್ಸ್ಟಾಗ್ರಾಮ್ ಪೇಜು, ಯೂಟ್ಯೂಬ್ ಪೇಜಲ್ಲಿ, ಫೇಸ್ಬುಕ್ ಪೇಜಲ್ಲಿ ನಾನು ಲವ್ ಎಲ್ಲ ಮಾಡಕ್ ಹೋಗಲ್ಲ. ನನಗೆ ಬೇಡ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಾನು ಸಿಂಗಲ್ ಆಗೇ ಸಾಯ್ತೀನಿ, ಸಿಂಗಲ್ ಆಗಿ ಇದ್ಬಿಡ್ತೀನಿ ಬೇಕಿದ್ರೆ. ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಿರಿ ವೆಂಕಟೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ ಟ್ರೆಂಡಿಂಗ್ ರೀಲ್ ಸ್ಟಾರ್ನ ಗೋಲ್ ದರ್ಶನ್ ಮತ್ತೆ ಕಿಪ್ಪಿ ಕೀರ್ತಿ ಅವರು. ಬನ್ನಿ ಅವ್ರನ್ನ ನಮ್ಮ ಚಾನಲ್ಗೆ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಸರ್, ವೆಲ್ಕಮ್ ಟು ಅವರ್ ಚಾನಲ್. ನಮಸ್ತೆ ಕಿಪ್ಪಿ ಕೀರ್ತಿ ಅವರೇ. ದರ್ಶನ್ ಅವರೇ, ಒಂದು ವಿಷಯ ಕೇಳ್ಪಟ್ವಿ, ಮುತ್ತುಗೂ ಹಾಗೂ ಕಿಪ್ಪಿಗೆ ಬ್ರೇಕಪ್ ಆಗಕ್ಕೆ ನೀವೇ ಕಾರಣ ಅಂತೆ. ಎಲ್ಲ ಕಡೆ ನೀವೇ ಟ್ರೆಂಡಿಂಗ್ ಅಲ್ಲಿ ಇದ್ದೀರಾ, ನೀವೇ ವೈರಲ್ ಆಗಿದ್ದೀರಾ. ಇದ್ರ ಬಗ್ಗೆ ಏನ್ ಹೇಳ್ತೀರಾ, ಸ್ವಲ್ಪ ವಿವರಿಸಿ ಹೇಳಿ. ಏನು ರೀಸನ್ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ ಅಷ್ಟೇ. ಎಲ್ಲರೂ ಗೊತ್ತಿದ್ರೆ ಮಾತಾಡಬೇಕು. ಆ್ಯಂಡ್ ಯಾರ್ಯಾರು ಹೆಂಗೆ ಅಂತ ಎಲ್ಲರೂ ತಿಳ್ಕೊಂಡು ಮಾತಾಡ್ತಾರೆ ಎಲ್ಲಾನು. ಆದರೆ ನಾವು ನಾರ್ಮಲ್ ಆಗಿ ನಾನು ಕಿಪ್ಪಿ ಮತ್ತು ಮುತ್ತು ಎಲ್ಲ ಫ್ರೆಂಡ್ಸ್ ಅಷ್ಟೇ, ಜಸ್ಟ್ ಫ್ರೆಂಡ್ಸಾಗಿ ಮಾತಾಡ್ತಿರ್ತೀವಿ ಯಾವಾಗ್ಲೂ. ಒಂದು ದಿವಸ ನಾರ್ಮಲ್ ಆಗಿ ಮುತ್ತು ಕಾಲ್ ಎತ್ತಿಲ್ಲ ಕಿಪ್ಪಿ, ಒಂದು 10 ಸತಿ ಮಾಡೋನೆ ಮುತ್ತು ಅಷ್ಟೇ, ಮೇ ಬಿ ಇರ್ಬೋದು. ಅದಕ್ಕೆ ಅವಳಿಗೆ ಎತ್ತಿಲ್ಲ ಅಂದ್ಬಿಟ್ಟು ಅನುಮಾನ ಪಡ್ಕೊಂಡು ನನಗೆ ಮಾಡಿದ್ದ. ಆ ಕಾಲ್ ನಾನು ಎತ್ತಿದೆ, ಮತ್ತು ಮುತ್ತು ಕೇಳ್ದ ಕಿಪ್ಪಿ ನಿನ್ನ ಜೊತೆ ಮಾತಾಡ್ತಾ ಇದ್ದಾಳಾ ಅಂತ. ನಾನು ಇಲ್ಲಪ್ಪ, ನನ್ನ ಜೊತೆ ನೀವು ಮಾತಾಡ್ತಾಳೆ ಅಂತ ನಾನು ಹೇಳಿದೆ. ಅದಕ್ಕೆ ಕಾನ್ಫರೆನ್ಸ್ ಹಾಕು ಅಂತ ಹೇಳ್ದ. ಅವಳು ಎತ್ತಿಲ್ಲ ನನ್ನ ಕಾಲು ಕೂಡ. ಆಮೇಲೆ ಒಂದು ಹುಡುಗ ಇದ್ದಾನೆ ನನ್ನ ಫ್ರೆಂಡ್, ಅವನ ಹೆಸರು ಎಲ್ಲೂ ರಿವ್ಯೂ ಮಾಡಲ್ಲ, ಅವನೇ ಮಾತಾಡ್ತಿರ್ಬೋದು ಅಂತ ಆ ಹುಡುಗನ ನಂಬರ್ ಕೊಟ್ಟು ಮಾತಾಡಿಸ್ತಾ. ಅವ್ನು ಎತ್ತದ ನನ್ನ ಕಾಲ್ನ ಪಟ್ಟ ಅಂತ ರಿಸೀವ್ ಮಾಡಿ ಕಾನ್ಫರೆನ್ಸ್ ಆಗ್ತಾ ಕಿಪ್ಪಿ ಜೊತೆ ಮಾತಾಡ್ತಾ ಇದ್ವಿ. ಎಲ್ಲ ಫ್ರೆಂಡ್ಸ್, ಜಸ್ಟ್ ಫ್ರೆಂಡ್ಸಾಗಿ ನಾನು, ಆ ಹುಡುಗನು ನನ್ನ ಫ್ರೆಂಡೇನೆ, ಎಲ್ಲ 3 ಜನ ಮಾತಾಡ್ತಿದ್ದೆ. ಅವ್ನು ಇನ್ನೊಂದು ಕಾಲಲ್ಲಿದ್ದ ಮುತ್ತು. ನಾರ್ಮಲಾಗಿ ಮಾತಾಡ್ತಿರ್ಬೇಕೆ ಕಿಪ್ಪಿ ಎಲ್ಲರಿಗೂ ರೇಕ್ಸ್ತಾನೆ ಇರ್ತಾಳೆ ಸುಮ್ಮನೆ. ನನಗೆ ಲೈವಲ್ಲಿ ಎಷ್ಟು ಸತಿ ರೇಕ್ಸೋಳು, ಕಮೆಂಟ್ ಬಾಕ್ಸಲ್ಲೂ ಬಿಡಲ್ಲ, ಕಮೆಂಟಲ್ಲೂ ಚಚ್ಚುತ್ತಾ ಇರ್ತಾಳೆ, ರೇಕ್ಸ್ತಾ ಇರ್ತಾಳೆ. ಅದೇ ಥರ ನಾರ್ಮಲಾಗಿ ಕಾಮಿಡಿಯಾಗಿ ಮಾತಾಡ್ತಾ ಇದ್ವಿ. ಆ ಥರ ಮಾತಾಡ್ತಿರ್ಬೇಕಾದ್ರೇ ಇವಳು ಸುಮ್ಮನೆ ಬೆಸ್ಟಿ ಹಂಗೆ ಹಿಂಗೆ ರೇಕ್ಸ್ತಿದ್ಲು. ಅದನ್ನೇ ಹೋಗಿ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಷ್ಟೇ. ಇಷ್ಟೇ ನಡೆದಿದ್ದು ಮ್ಯಾಟರು. ಇನ್ನು ಅದನ್ನೇ ಮಾತಾಡಿರೋದಕ್ಕೆ ತಂದಾಕಿದೆಯಾ ಹಂಗೆ ಹಿಂಗೆ ಅಂತ ಎಲ್ಲ ಉಜ್ಜುತ್ತಾ ಇದ್ದಾರೆ. ಆ್ಯಂಡ್ ಕಾನ್ಫರೆನ್ಸ್ ರೆಕಾರ್ಡ್ ಕೂಡ ಬಿಟ್ಟಿದ್ದಾರೆ, ಹಾಗೆ ಕಾಲು ಯೂಟ್ಯೂಬಲ್ಲಿ ಕೂಡ ಬಿಟ್ಟಿದ್ದಾರೆ. ಅಷ್ಟೇ ನಡೆದಿರೋದು, ಇನ್ನೇನು ಇಲ್ಲ. ಕಿಪ್ಪಿ ಅವರು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಅವನು ಕಾಲ್ ಮಾಡ್ತಿದ್ದ. ಸೊ ಅವ್ನು ಕಾಲ್ ಮಾಡಿದಾಗ ನಾನು ಎತ್ತಿಲ್ಲ ಅಂತ ಒಂದು ಕಾರಣಕ್ಕೆ ನನ್ನ ಮೇಲೆ ಅನುಮಾನ ಪಟ್ಟಿರೋದು. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಅವನು ನನ್ನ ಫ್ರೆಂಡ್, ಇವಾಗ ನಾನು ಬ್ರೋ ಮಾಡ್ಕೊಂಬಿಟ್ಟಿದ್ದೀನಿ. ಪಾಪ ಅವ್ನ ಫ್ಯೂಚರ್ ನಾನು ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಅವನ ಜೊತೆ ಮಾತಾಡ್ತಿದ್ದ. ಅವ್ನಿಗೇನೋ ಹುಷಾರಿಲ್ಲ ಅಂತ ಏನೋ ಕೇಳ್ಪಟ್ಟಿದ್ದೆ, ಮೆಸೇಜ್ ಹಾಕಿದ್ದೆ, ಅವ್ನು ಕಾಲ್ ಮಾಡಿದ್ದ. ಸೊ ನಾನು ಕಾಲ್ ಮಾಡಿದಾಗ ನಾನು ಸುಮ್ಮನೆ ಕ್ಯಾಶುವಲಾಗಿ, ಅವ್ರ ಫ್ರೆಂಡ್ಸು ಇದ್ದರು, ಹುಡುಗರಿಗೆ ಗ್ಯಾಂಗ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಮಾತಾಡ, ಅವ್ರ ಫ್ರೆಂಡ್ಸು ಇದ್ದರು. ಸುಮ್ಮನೆ ನಾನು ಕ್ರಶ್ಶು ಅಂತೆಲ್ಲ ರೇಗಿಸಿ, ಇದು ಮುತ್ತುಗೂ ಗೊತ್ತು, ನನ್ನ ಗ್ರೂಪ್ ಇದೆ, ನನ್ನದೇ ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ನಾನು ಅವರಿಗೆ ಹೇಳಿದೆ, ಕ್ರಶ್ಶು ನೀನು, ಎಲ್ಲ ಹುಡುಗಿರು ಕ್ರಶ್ಶು ಅಂತ ಹೇಳಿದೆ. ಸೊ ನಾನು ಕ್ರಶ್ಶು ನೀನು ಅಂತೇಳಿ ಸುಮ್ಮನೆ ತಮೆಸೆಗೆ ಹೇಳಿದ್ದೆ. ಇವನೇನು ಮಾಡ್ಬಿಟ್ಟ, ಇವನು ಕೊಲಾಬ್ರೇಷನ್ ತಗೋ ಅಂತೆಲ್ಲ ಇವನು ಹೇಳ್ತಿದ್ದ. ಕೊಲಾಬ್ರೇಷನ್ ತಗೋ ಅಂತ ಅಲ್ಲ, ನಾರ್ಮಲ್ ವಿಡಿಯೋ ವಾಯ್ಸ್ ಮಾಡ್ತಿಲ್ಲ, ಕೊಲಾಬ್ರೇಷನ್ ತಗೋ 4 hours. ಆಮೇಲೆ ಅದೇ ಹೇಳಿದ್ದು. ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಸ್ವಲ್ಪ. ಅದೇ ಹೇಳಿದ್ದು, ಇವನು ಹಂಗೆ ಮಾತಾಡ್ತೀರಾ. ಆಮೇಲೆ ಇವನು ಏನಂದ್ರೆ, ನಿಮ್ಮ ಹುಡುಗಿ ಕ್ರಶ್ಶಿಗೆಲ್ಲ ಅಪ್ಪ ಕೊಲಾಬ್ರೇಷನ್ ತಗೋ ಅಂತ ಇವನು ಹೇಳಿದ ಅದನ್ನ. ಮತ್ತೆ ಇನ್ನೊಂದು ಅವನು ಮುಲಾ ಅಂತೆಲ್ಲ ಹೇಳಿದಾನೆ. ನಾವ್ ಯಾವಾಗ್ಲೂ ಮಾತಾಡ್ತೀವಿ, ಅದೆಲ್ಲ ಫುಲ್ ಶಿಟ್ ತರ ಇವನು ಅದನ್ನೆಲ್ಲ ಮಾತಾಡಿದ. ಕಾಮಿಡಿಯಾಗೆ ಮಾತಾಡ್ತಾನೆ, ಇಲ್ಲ ಅಂತಲ್ಲ. ಬಟ್ ಏನಾಯ್ತು ಅಂದ್ರೆ, ಅದನ್ನ ರೆಕಾರ್ಡು ಬಿಡಬಾರ್ದಿತ್ತು. ಅವ್ನು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತ, ಹಿಂಗಾಯ್ತು ಈ ತರ ಆಯ್ತು ಅಂತೇಳಿ ಕೊಡ್ಬೇಕಿತ್ತು. ರೆಕಾರ್ಡ್ ಬಿಟ್ಟು ಇವಾಗ ನಂದು ಹೆಸರು, ಮತ್ತೆ ದಚ್ಚು ಅವ್ರದ್ದು ಹೆಸರು, ಮತ್ತೆ ನಮ್ ಬ್ರೋದು ಹೆಸರು ಎಲ್ಲ ಹಾಳಾಗೋಯ್ತು. ಸೊ ಇವಾಗ ನನಗೆ ತುಂಬಾ ಜನ ಉಗೀತಿದ್ದಾರೆ, ನೀನು ಒಂದು ಹುಡುಗನ್ ಲವ್ ಮಾಡ್ಬಿಟ್ಟು ಎಷ್ಟು ಹುಡುಗನ ಜೊತೆ ಮಾತಾಡ್ತೀಯ ಅಂತೇಳಿ. ಇವಾಗ ಒಬ್ಬರ ಜೊತೆ ಮಾತಾಡಿದ್ರೆ ನಾವು ಸಂಬಂಧ ಕಟ್ಬಾರ್ದು. ಹೇಳ್ಬೇಕಿದ್ರೆ ಒಬ್ಬರ ಜೊತೆ ಇದೀವಿ ನಾವು, ಅಂದ್ರೆ ಫ್ರೆಂಡ್ಸ್ ಆಗಿದ್ದೀವಿ, ಏನೋ ಒಂದು ಚುಡಾಯಿಸ್ತಿರ್ತೀವಿ, ಕಾಲೆಳಿತಾ ಇರ್ತೀವಿ. ಸೊ ಅದಕ್ಕೆ ಕಾರಣಕ್ಕಾಗಿ ನಾವು ಆ ಥರ ಎಲ್ಲ ಮಾತಾಡೋದು ತುಂಬ ತಪ್ಪಿದೆ. ಸೊ ಥಿಂಕ್ ಮಾಡಿ ಮಾತಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಮುತ್ತುಗೊಂದು ರಿಕ್ವೆಸ್ಟ್ ಮಾಡೋದು ಒಂದೇ, ಇವಾಗ ಆಗಿದ್ದಾಯ್ತು ಎಲ್ಲ ಆಯಿತು, ದಯವಿಟ್ಟು ಆ ರೆಕಾರ್ಡ್ನ ನೀನು ಯೂಟ್ಯೂಬಲ್ಲಿ ಬಿಟ್ಟಿದೆಯಲ್ಲ ಅದು ಡಿಲೀಟ್ ಮಾಡು. ನೀನು ಬೇಕಾದ್ರೆ ಕ್ಲಾರಿಫಿಕೇಶನ್ ಕೊಡು, ಹಿಂಗಾಯ್ತು ರಿಕ್ವೆಸ್ಟ್ ಎಲ್ಲ ಮಾಡಲ್ಲ, ನಾನಂತೂ ಡಿಲೀಟ್ ಮಾಡ್ಬೇಕಷ್ಟೇ. ರಿಕ್ವೆಸ್ಟ್ ಎಲ್ಲ ಮಾಡಲ್ಲ. ಒಂದು ಮಿನಿಟ್, ಇವ್ರ ಮನೆಯಲ್ಲಿ ನನಗೆ ಫೋನ್ ಮಾಡಿಬಿಟ್ಟು ಇವ್ರ ಪಪ್ಪ ಆಗಲಿ ಮಮ್ಮಿ ಆಗಲಿ ನನಗೆ ಬೈತಾ ಇದ್ದಾರೆ. ಸೊ ನೋಡು ಕಿಪ್ಪಿಮ್ಮ, ನಮ್ಮ ಮಗ ನಿಮ್ಮ ಜೊತೆ ವಿಡಿಯೋ ಮಾಡಿದ್ರು, ರೀಲ್ಸ್ ಮಾಡಿದ್ರು ಅಂತೇಳಿ ನಮ್ಮ ಮಗನ ಹೆಸರು ಏನಕ್ಕೆ ತಂದಾಕಿದ್ದೀರಾ ಅಂತೆಲ್ಲ ಬೈತಿದ್ರು. ಇವಾಗ ಆ ಹುಡುಗನ ಮನೆಯಲ್ಲೂ ಆ ಹುಡುಗನ ಮನೆಯಲ್ಲೂ ನನಗೆ ಫೋನ್ ಮಾಡಿ ಬೈತಿದ್ದಾರೆ. ಇವಾಗ ನನ್ನ ಫ್ಯಾಮಿಲಿ ಕೂಡ, ನಮ್ಮ ತಾಯಿ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗಳು ಒಳ್ಳೆ ಹೆಸರು ಮಾಡಿ ಈ ಥರ ಹೆಸರು ಹಾಳು
ಮಾಡ್ಕೊಂಡ್ಲು ಅಂತೇಳಿ. ಸೊ ದಯವಿಟ್ಟು ಮುತ್ತು ಅವರೇ ಪ್ಲೀಸ್, ನೀವು ಒಂದು ರಿಕ್ವೆಸ್ಟ್, ನಿಮಗೂ ಒಂದು ಜೀವನ ಇದೆ, ನನಗೂ ಒಂದು ಜೀವನ ಇದೆ, ಮುಂದೆ ಜೀವನ ಮಾಡೋಕ್ಕಾದ್ರೂ ಒಂದು ಅವಕಾಶ ಕೊಡು. ಮತ್ತು ಇವಾಗ ನೀನು ಈ ಥರ ಎಲ್ಲ ಸ್ಪ್ರೆಡ್ ಮಾಡಿದೆಯಲ್ಲ, ನನ್ನನ್ನು ಯಾರು ಮದುವೆ ಆಗ್ತಾರೆ? ಮದುವೆ ಯಾರೂ ಆಗಲ್ಲ, ನಾನು ಮದುವೆ ಆಗಬೇಕು ಅಂತಲೂ ಇಲ್ಲ. ಆದರೆ ಆ ಥರ ಸಾಯತಾಗ ಕೊರಗೋ ಥರ ಮಾಡಿದ್ಯಾ, ಮತ್ತು ನಮ್ಮಮ್ಮನೂ ಕೂಡ ಅದೇ ಚಿಂತೆಲಿ ಇರೋ ಥರ ಮಾಡಿದ್ಯಾ. ಒಂದು ಹೆಣ್ಮಗು ಆಗಿ ಎಷ್ಟೇ ಮಾಡು, ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತೇಳಿ ಇಲ್ಲ, ನಾನು ತಪ್ಪು ಮಾಡಿದ್ದೀನಿ, ಮಾತಾಡಿ ತಪ್ಪು ಮಾಡಿದ್ದೀನಿ, ಕ್ರಶ್ ಅಂದು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತೇಳಿ ಇಲ್ಲ. ಹಂಗಂತೇಳ್ಬಿಟ್ಟು ಕ್ಲಾರಿಫಿಕೇಶನ್ ಏನು ಕೊಡಬೇಕಿತ್ತು ಅದು ಕೊಡ್ಬೇಕಿತ್ತು. ಯೂಟ್ಯೂಬಲ್ಲಿ ರೆಕಾರ್ಡ್ ಬಿಟ್ಬಿಟ್ಟು ಇಡೀ ಪೇಜು ಟ್ರೋಲ್ ಬ್ರದರ್ಸ್ ಪೇಜಲ್ಲಿ ಮತ್ತು ಇಡೀ ನನ್ನ ಪಬ್ಲಿಕ್ ಫುಲ್ಲು ನನಗೆ ಯಾರೇ ದೊಡ್ಡವರು ಎಂಟ್ರಿ ಮಾಡಿದ್ರು ಅವ್ರ ಪೇಜಲ್ಲೆಲ್ಲ ಇದೆ. ಸೊ ಇದೆಲ್ಲ ಬೇಕಿತ್ತಾ? ಟ್ರೋಲರ್ಸ್ ಅನ್ನೆಲ್ಲ ಕೆಟ್ಟವ್ರು ಅನ್ನೋಕ್ಕಾಗಲ್ಲ. ಟ್ರೋಲರ್ಸ್ ಅಲ್ಲಿ ಒಳ್ಳೆಯವ್ರು ಕೂಡ ಇದ್ದಾರೆ, ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ನಮಗೆ ಟ್ರೋಲರ್ಸ್ ಪೇಜಲ್ಲಿ. ಆ್ಯಂಡ್ ಟ್ರೋಲರ್ಸ್ ಪೇಜ್ ಗೊತ್ತಿಲ್ಲದೆ ಮಾಡೋರು ಟ್ರೋಲ್ ಪೇಜ್ಗೆ ಹೇಳ್ತಾ ಇದ್ದೀವಿ. ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತೀನಿ ಬ್ರದರ್ಸ್. ಅದೇ ನಿಮ್ಗೆ ಗೊತ್ತಾಗಬೇಕಾಗಿರೋ ವಿಡಿಯೋಸ್ ಇನ್ನೂ ಇದೆ. ಸುಮ್ಮನೆ ಕಾಮಿಡಿಯಾಗಿ ಮಾಡ್ತಿರೋ ಜೋಕ್ನ ಅದನ್ನೆಲ್ಲ ನೀವು ಟ್ರೋಲ್ ಮಾಡ್ತಾ ಇದ್ದೀರಾ. ಅದನ್ನ ಸ್ವಲ್ಪ ನೀವು ಸೈಲೆಂಟ್ ಮಾಡಿ. ಕ್ಲಾರಿಫಿಕೇಶನ್ ಕೊಡ್ತೀನಿ. ಮನು ಅನ್ನೊಂದು ಏನಪ್ಪ ಸಾಂಗ್ ರಿಲೀಸ್ಗೆ ಹೋದಾಗ ಅವಾಗ ಇವ್ನು ನನಗೆ ಪರಿಚಯ ಆಗಿದೆ. ಅದಕ್ಕಿಂತ ಮುಂಚೆ ಮುತ್ತು ಜೊತೆನೇ ನಾನು ಮಾತಾಡಿರೋದು ಫೋನಲ್ಲಿ. ಇವರೇನೋ ಕೊಲಾಬ್ರೇಷನ್ ತಗೋ ಅಂತೇನೋ ಹೇಳಿದ್ದಕ್ಕೆ ನಾನು ತಗೊಳ್ಳಲ್ಲ ಅಂತೆಲ್ಲ ಹೇಳಿದೆ. ನನಗೆ ಇವನ್ನ ಅಷ್ಟು ಗೊತ್ತಾಗಿದ್ದಿಲ್ಲ, ಸೊ ತಗೊಂಡಿದ್ದಿಲ್ಲ. ಇವ್ನು ನನಗೆ ಪರಿಚಯ ಆಗಿ ಅಲ್ಲಿ ಪರಿಚಯ ಆದಾಗ ಅಲ್ಲಿ ನನಗೆ ಆಮೇಲೆ ಕ್ಲೋಸ್ ಆಗಿ ಕಾಲಿ ಎಳಿತೀನಿ. ನಾನು ಎಲ್ಲರ ಜೊತೆ ಜಾಯ್ಫುಲ್, ಯಾವ ಹುಡುಗ ಆಗಲಿ ಅಥವಾ ಹುಡುಗಿ ಆಗಲಿ ಎಲ್ಲರ ಜೊತೆ ಜಾಯ್ಫುಲ್ನ ಬೆಳೆದಿರೋದೇ ಹಾಗೆ. ಹಂಗಂತೇಳಿ ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ನಾನು ಆ್ಯಕ್ಚುಲಿ ನಾನು ಕ್ರಶು ಅಂತ ಹೇಳಿದಲ್ಲ, ತಮಾಷೆಗೆ ಹೇಳಿದಷ್ಟೇ. ಅದು ಆ ಬ್ರದರ್ಗೂ ಗೊತ್ತು, ನಾವು ಇಬ್ಬರು ಅಣ್ಣ ತಂಗಿತಲ್ಲ, ತಮ್ಮ ಅಕ್ಕ ತಮ್ಮಂತರ ಏಜ ಚಿಕ್ಕವರು. ಸೊ ಅವ್ರಿಗೂ ಗೊತ್ತಿದೆ ನಾನು ಏನು ಅಂತ. ಅದರ ಗೊತ್ತಿದ್ದು ನೀನು ಈ ಥರ ಒಂದು ಅವಕಾಶ ಕೊಡ್ಬೋದಿತ್ತು, ನನಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಅವಕಾಶ ಕೊಟ್ಟಿದ್ದಿದ್ರೆ ನಾನು ಬ್ರೇಕಪ್ ಕೂಡ ಮಾಡ್ತಾ ಇದ್ದಿಲ್ಲ. ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೆ. ಕಿಪ್ಪಿಗೆ ಅವ್ನ ಮೇಲಿರೋ ಲವ್ ಹೋಗಿಲ್ಲ ಅಷ್ಟೇ, ಅದಕ್ಕೆ ಫುಲ್ ಅವಳು ಇನ್ನೂ ಅವ್ನ ಮೇಲಿರೋ ಲವ್ವೇ ಹೋಗಿಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತಾ ಇರೋದು. ಇನ್ನೂ ಬ್ರೇಕಪ್ ಆಗೋಕ್ಕೆ ಬೇಡ ಅಂತ ಹೇಳ್ಕೊಂಡು ಅದನ್ನೇ ಹೇಳ್ತಾ ಇದ್ದಾಳೆ. ಇಲ್ಲ, ಬ್ರೇಕಪ್ ಆಗೋದು ಬೇಡ ಅಂತಲ್ಲ. ಇವಾಗ ನಮ್ಮ ಮನೇಲಿ ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ. ಯಾಕೆ ನಮ್ಮ ಅಮ್ಮನ ಮುಂದೆನೇ ಬೈದಿದ್ದಾನೆ ನನಗೆ. ಸೊ ಯಾವ ತಾಯಿ ಕೂಡ ಅದು ಸಹಿಸಲ್ಲ. ಸೊ ನಮ್ಮಮ್ಮ ಕಣ್ಣೀರು ಹಾಕ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಆಗಿ ನೀನು ಮನವಿ ಮಾಡ್ತಾ ಇದ್ದೀನಿ. ನನಗೋಸ್ಕರ ಡಿಲೀಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ತಾಯಿಗೋಸ್ಕರ ಡಿಲೀಟ್ ಮಾಡು ಅಂತ ಮನವಿ ಮಾಡಿ ಪ್ರೀತಿ ಮಾಡಿದ್ದೀನಿ. ಪ್ರೀತಿ ಮಾಡೋ ಕಾರಣಕ್ಕೆ ಪ್ರೀತಿಯಿಂದಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಡಿಲೀಟ್ ಮಾಡು. ಅವ್ನು ಡಿಲೀಟ್ ಮಾಡಿದ್ರು ವೇಸ್ಟ್, ಯಾಕೆಂದ್ರೆ ಎಲ್ಲಾ ಪೇಜ್ಗಳಲ್ಲೂ ಆಗಲೇ ಎತ್ಕೊಂಡ್ಬಿಟ್ಟಿದ್ದಾರೆ, ಸ್ಪ್ರೆಡ್ ಕೂಡ ಆಗಿದೆ. ನೀವು ರಾಂಗ್ ಸ್ಪ್ರೆಡ್ ಮಾಡ್ತಾ ಇದ್ದೀರಾ. ಎಲ್ಲ ಟ್ರೋಲರ್ಸ್ ಪೇಜ್ ಹೇಳ್ತಿರೋದಷ್ಟೇ, ನೀವು ರಾಂಗ್ ಸ್ಪ್ರೆಡ್ ಮಾಡ್ತೀರಾ. ಎಲ್ಲಾ ಟ್ರೋಲರ್ಸ್ ಪೇಜ್ ಅಂದ್ರೆ ಆ ವಿಡಿಯೋ ಮಾಡಿರೋರು ಮಾತ್ರ ಟ್ರೋಲರ್ಸ್ ಕೇಳ್ತಾ ಇದ್ದೀನಿ, ಎಲ್ಲಾ ಟ್ರೋಲರ್ಸ್ ಹೇಳ್ತಾ ಇಲ್ಲ. ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ನೀವು ನಂಗೆ ಟ್ರೋಲ್ ಮಾಡ್ತೀರಾ ಬೇಕು ಅಂದ್ರೆ. ಈಗಾಗಲೇ ನಿನ್ನೆಯಿಂದ ಮಾಡಿದ್ದೀರಾ ಕೂಡ, ಎಲ್ಲಾ ಟ್ರೋಲರ್ಸ್ಗೂ ಮೆನ್ಷನ್ ಮಾಡ್ತಾ ಇಲ್ಲ ನಾನು. ನನ್ನ ಟ್ರೋಲ್ ಮಾಡ್ತಿರೋರ್ಗೆ, ನಮ್ಮ ಟ್ರೋಲ್ ಮಾಡ್ತಿರೋರ್ಗೆ ಅಷ್ಟೇ ನೀವು ಗೊತ್ತಿಲ್ಲದೆ ಮಾಡ್ತಾ ಇದ್ದೀರಾ, ಅವನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಗೊತ್ತಿಲ್ದಿರಾ ಮಾಡ್ತಿರೋದು. ನಾನು ಒಂದೇ ಹೇಳೋದು, ಮನುವಿ ಒಂದೇ, ಅವನದು ಫ್ಯೂಚರ್ ಇದೆ. ಅವ್ನು ಎಲ್ಲರೂ ಹೇಳ್ತಿರು ಗಂಡು ಮಕ್ಳ ಜೀವನ ಹಾಳು ಮಾಡಿದೆ, ಹಂಗೆ ಗಂಡು ಮಕ್ಳ ಜೀವನ ನಾನು ಹಾಳು ಮಾಡಲ್ಲ. ಯಾಕಂದ್ರೆ ನನಗೂ ನಮ್ಮ ಅಣ್ಣ ಅಂತ ಇದ್ದಾರೆ, ನಾನು ಅಣ್ಣನ ಜೊತೆನೆ ತಂಗಿಯಾಗಿ ಬೆಳೆದಿರೋದು. ಸೊ ನನಗೂ ಅಣ್ಣಂದಿರು ತುಂಬ ಜನ ಇದ್ದಾರೆ, ಯಾರ ಲೈಫು ನಾನು ಹಾಳು ಮಾಡಲ್ಲ. ನಾನು ಏನು ಹೇಳ್ತಿರೋದು ಅಂದರೆ, ಇವಾಗ ನಾವು ಜಗಳ ಆಡಿದ್ರ, ಬ್ರೇಕಪ್ ಮಾಡ್ಕೊಂಡ್ರ, ಏನು ರೀಸನ್ ಇತ್ತು, ಹಿಂಗೆ ಕಾನ್ಫರೆನ್ಸ್ ಕಾಲಲ್ಲಿ ಹಿಂಗೆ ಅಂದ್ಲು ಅಂತೇಳಿ ಅದು ಮಾತ್ರ ಹೇಳ್ಬೇಕಿತ್ತು. ಅವನು ರೆಕಾರ್ಡ್ಗಳನ್ನ ಸ್ಪ್ರೆಡ್ ಮಾಡಿದ ತಪ್ಪು. ಅಲ್ಲಿ 3 ಜನ ಫ್ಯೂಚರ್ ಇದೆ, ಯೋಚನೆ ಮಾಡ್ಬೇಕು. ಇವಾಗ ಅವನಿಗೂ ಡ್ಯಾಮೇಜು, ಇಲ್ಲಿ ನಮಗೂ ಡ್ಯಾಮೇಜು, ಬ್ರದರ್ಗೂ ಡ್ಯಾಮೇಜು. ಇದೆಲ್ಲ ಬೇಕಿತ್ತಾ ಅಂತ ನಾನು ಅವನಿಗೆ ಕ್ವಶನ್ ಆಗ್ತಿರೋದು. ಸೊ ದಯವಿಟ್ಟು ಒಂದೇ ಹೇಳೋದು, ಈ ಮೂಲಕವಾಗಿ ನಾನು ನಿನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ತಾಯಿಗೋಸ್ಕರ ಆದ್ರೂ ನೀನು ನನ್ನ ಬಗ್ಗೆ ಏನೇನೋ ಸ್ಪ್ರೆಡ್ ಮಾಡಬೇಡ. ನೀನು ನನ್ನ ಬ್ರೇಕಪ್ ಆಗಿತ್ತಾ ಅದ್ರ ರೀಸನ್ ಕೊಡು ಅಷ್ಟೇ. ದಯವಿಟ್ಟು ನಿನ್ನ ಕಾಲು ಬೀಳ್ತೀನಿ ಪ್ಲೀಸ್. ಅದನ್ನೆಲ್ಲ ಹೇಳೋಂಥ ಅವಶ್ಯಕತೆನೇ ಇಲ್ಲ. ಬ್ರೇಕಪ್ ಅಂದ್ಮೇಲೆ ಕಾಲಿಗೆ ಬೀಳ್ತೀನಿ ಅದೆಲ್ಲ ಏನು. ದರ್ಶನ್ ಅವರೇ, ಇವಾಗ ನಿಮ್ಗೆ ಒಂದು ಗಿಲ್ಟ್ ಫೀಲ್ ಇರುತ್ತಲ್ಲ, ಒಂದು ಲವರ್ಸ್ನ ನಾನು ದೂರ ಮಾಡಿದೆ ಅಂತ ಒಂದು ಗಿಲ್ಟ್ ಫೀಲ್ ಎಲ್ಲರೂ ಹಾಕೋದು ನೋಡಿ ನಿಮ್ಗೆ ಬೇಜಾರಾಗ್ತಿರುತ್ತೆ, ಮನೇಲೆಲ್ಲ ನಿಮ್ಮ ಪೇರೆಂಟ್ಸು. ದರ್ಶನ್ ಅವರೇ, ನಿಮ್ಗೊಂದು ಗಿಲ್ಟ್ ಫೀಲ್ ಇರುತ್ತೆ ಅಲ್ವಾ, ಕಿಪ್ಪಿನ ಮತ್ತೆ ಮುತ್ತನ್ನ ಬ್ರೇಕಪ್ ಮಾಡಿಸ್ಬಿಟ್ಟೆ, ಅದು ಒಳ್ಳೆ ಫ್ರೆಂಡ್ಸ್ನೇ ನಾನೇ ಬ್ರೇಕಪ್ ಮಾಡಿಸ್ಬಿಟ್ಟೆ ಅಂತ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ನಿಮ್ಮ ಫ್ಯಾಮಿಲಿ, ನೀವು ಇದನ್ನೆಲ್ಲ ಹೇಗೆ ಎಕ್ಸೆಪ್ಟ್ ಮಾಡಿದ್ರಿ ದರ್ಶನ್ ಅವರೇ? ಮನೆ ಅಂತ ಅಲ್ಲ, ಇಡೀ ನನ್ನ ಫ್ಯಾಮಿಲಿ ಕಾಲ್ ಮಾಡಿ ನಿನ್ಗೆ ಯಾಕೆ ಈ ತಿರ್ಕೇಶ್ ಹೋಗಿ ಇದು ಹಂಗೆ ಬೈತಾ ಇರ್ತಾರೆ, ನಿನಗೆ ಯಾಕಿದು, ಸುಮ್ಮನೆ ನೀನು ಇರ್ಬೋದಿತ್ತಲ್ಲ ಅಂತ ಹಂಗೆ ಬೈತಾ ಇದ್ದಾರೆ.
ಇದು ನೀವು ಯಾವ ತರ ಎಕ್ಸೆಪ್ಟ್ ಮಾಡಿದ್ರಿ? ನಾನೇನಿಲ್ಲ, ನಾನು ತಪ್ಪು ಮಾಡಿದ್ರೆ ಮಾತ್ರ ಒಪ್ಕೊಳ್ಬೇಕು, ತಪ್ಪೇ ಮಾಡಿಲ್ಲ ನಾನೇ ಒಪ್ಕೊಳ್ಳಿ. ಇವಾಗ ನಾನು ತಪ್ಪು ಮಾಡಿಲ್ಲ. ಆ್ಯಕ್ಚುಲಿ ಏನಕ್ಕೆ ಅಂದರೆ ಇವಾಗ ಈಗ ನಮ್ಮ ಬ್ರೋ ಜೊತೆ ಮಾತಾಡೋಕ್ಕಿಂತ ಮುಂಚೆ ನಾನು ಮುತ್ತು ಅವ್ರ ಜೊತೆ ಜಗಳ ಆಡ್ತಾ ಇದ್ದೆ. ಏನೋ ಒಂದು ಸ್ವಲ್ಪ ನಮ್ಮ ಬ್ಯಾಂಗ್ಳೂರಿಗೆ ಯಾವಾಗ ಬಂದು ಅವಾಗಿಂದ ಜಗಳ ನಡೀತಿತ್ತು, ಹಂಗೆ ಏನೋ ಜಗಳ ನಡೀತಿದೆ. ಇವಾಗ ಬ್ರೋ ಕಾಲ್ ಮಾಡಿದ್ರು ಅಂತೇಳಿ ಅವ್ರ ಫೋನ್ ಕಟ್ ಮಾಡಿ ನಾನು ಬ್ರೋಗೆ ನಾನು ಯಾವಾಗೂ ಚುಡಾಯಿಸ್ತಿದ್ದೆ, ಕ್ರಶ್ ಹಂಗೆ ಹಿಂಗೆ ಅನ್ಕೊಂಡು. ಬಟ್ ನನಗೆ ರಿಯಲ್ ಕ್ರಶ್ ಅಲ್ಲ, ನಾನು ಕ್ರಶ್ ಅನ್ಕೊಂಡು ರೇಗಿಸ್ತಿದ್ದೆ ಅಷ್ಟೇ. ಬಟ್ ನಂದಂತ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಒಂದ್ಸತಿ ರೇಗಿಸಿದ್ದೆ, ಅದು ಅವನಿಗೂ ಗೊತ್ತಿದೆ. ನಾವೆಲ್ಲ ಜಸ್ಟ್ ಫ್ರೆಂಡ್ಸ್ ಆಗಿದ್ರಿ. ಬಟ್ ಬ್ರೋ ಮತ್ತು ನಾನು ಫ್ರೆಂಡ್ಸ್ ಆಗಿ ಚುಡಾಯಿಸ್ತಿದ್ರಿ. ಬಟ್ ಈ ಥರ ಮಾಡ್ತಾನೆ ಅಂತ ನಂಗೆ ಗೊತ್ತಿದ್ದು, ರೆಕಾರ್ಡ್ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ ದಯವಿಟ್ಟು ನಾನು ಮಾತಾಡೋಕ್ಕೆ ಹೋಗ್ತಿದ್ದಿಲ್ಲ. ಇವರೇ ಮಾತಾಡ್ಕೊಳ್ಳಿ ಅಂತ ಫೋನ್ ಕಟ್ ಮಾಡ್ತಾ ಇದ್ದೆ. ನನಗೆ ಗೊತ್ತೇ ಇಲ್ಲ ಏನು ಈ ಥರ ಅವನ ಮೈಂಡಲ್ಲಿ ಏನಿತ್ತೋ ಗೊತ್ತಿಲ್ಲ. ಅನುಮಾನ ಇತ್ತು ಸರಿ, ಬಟ್ ಅವಕಾಶ ಕೊಟ್ಟಿದ್ರೆ ಕ್ಲಾರಿಫಿಕೇಶನ್ ಮಾಡ್ಬೋದಿತ್ತು, ಅವಕಾಶ ಕೊಟ್ಟಿಲ್ಲ. ಮತ್ತು ಅವ್ನು ಏನಕ್ಕೆ ಕಾನ್ಫರೆನ್ಸ್ ಕಾಲ್ ಹಾಕು ಅಂತ ದಚ್ಚುನೇ ಹೇಳ್ಕೊಂಡ್ಬಂದ್ರು ಅಂತ ನನಗೆ ಗೊತ್ತಿಲ್ಲ. ಕಾನ್ಫರೆನ್ಸ್ ಕಾಲ್ ಇವನೇನಕ್ಕೆ ಆಗ್ತಾ ಅಂತಲೂ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಜಸ್ಟ್ ನೀನೇನೋ ಕಾಲ್ ಎತ್ತಿಲ್ಲ ಅಂತ, ಅದಕ್ಕೋಸ್ಕರ ನನಗೆ ಮಾಡಿದ್ದೆ ಅಷ್ಟೇ. ನೀನೇನೋ ನೀನು ಕಾಲ್ ಎತ್ತಿಲ್ಲ ಅದಕ್ಕೆ ಕಾಲ್ ಮಾಡು ಅಂತ ಅಂದ. ನೀನು ನನ್ನ ಕಾಲು ಕೂಡ ಎತ್ತಿಲ್ಲ. ಆಮೇಲೆ ನಾನು ಆ ಹುಡುಗಂಗೆ ಮಾಡಿದೆ, ನನ್ನ ಫ್ರೆಂಡು, ಅವನ ಹೆಸರು ನಿನಗೂ ಗೊತ್ತು ಯಾರು ಅಂತ ಗೊತ್ತಾಗಿರ್ಬೇಕು ಇಷ್ಟೇ, ನಿಮ್ಮ ಬ್ರದರು. ಅವನಿಗೆ ನಾನು ಹಾಕ್ತೆ. ಆಮೇಲೆ ಅವ್ನು ನನ್ನ ಕಾಲ್ ಎತ್ತಿದ್ದು, ಆಮೇಲೆ ಕಾನ್ಫರೆನ್ಸ್ ಆಗಿದ್ದು. ಮುತ್ತು ನಾನು ಇನ್ನೊಂದು ಫೋನಲ್ಲಿದ್ದೆ, ನಾನು ಇನ್ನೊಂದು ಫೋನಲ್ಲಿ ನಿಮ್ಗೆ ಕಾನ್ಫರೆನ್ಸ್ ಹಾಕಿದ್ದು. ಅವಾಗ ಅವನ್ನೆಲ್ಲ ಕೇಳಿಸ್ಕೊಂಡು ಅದನ್ನ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ. ಅದು ರೆಕಾರ್ಡ್ ಮಾಡಬಾರ್ದಿತ್ತು, ತಪ್ಪು. ಆ್ಯಕ್ಚುಲಿ ಒಬ್ರದ್ದು ಫ್ಯೂಚರ್ ಯೋಚನೆ ಮಾಡಬೇಕು. ಏನಕ್ಕೆ ನಾವು ಜಗಳ ಆಡಿದ್ರ ನಮ್ಮಿಬ್ರು ನಡುವೆ ಏನಾಗಿತ್ತು ಅದನ್ನ ಮಾತ್ರ ಹೇಳ್ಬೇಕಿತ್ತು. ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಪಾಪ ಆ ಹುಡುಗನ ಲೈಫು ಹೋಯ್ತು, ಇವನದು ಲೈಫ್ ಹೋಯ್ತು. ಇಲ್ಲಿ ನಂದು ಬಿಡಿ, ನಂದು ಆಲ್ರೆಡಿ ನನ್ನ ಲೈಫ್ ಡ್ಯಾಮೇಜೇ. ನಾನು ಏನು ಹೇಳ್ಬೇಕಾಗಿದ್ರೆ ಯಾವ್ದೋ ದಚ್ಚು ಅಂದೋಳೆ. ಇಲ್ಲಿ ಅಲ್ಲಿ ಮುತ್ತು ಅನ್ನೋ ಬರೋ ಜಾಗದಲ್ಲಿ ದಚ್ಚು ಅಂದ್ಬಿಟ್ಟು ಇಡೀ ನನ್ನ ಇನ್ಸ್ಟಾಗ್ರಾಮ್ ಪೇಜು, ಯೂಟ್ಯೂಬ್ ಪೇಜಲ್ಲಿ, ಫೇಸ್ಬುಕ್ ಪೇಜಲ್ಲಿ ನಂದೇ ಓದೈತೆ. ಇಲ್ಲಿ ಏನ್ ಗೊತ್ತಾ ಜನರೇ, ನಾನು ಒಂದೇ ಹೇಳ್ತಿರೋದು, ಇವಾಗ ಕಾನ್ಫರೆನ್ಸ್ ಕಾಲ್ ಹಾಕಿದ್ ಇವನಲ್ವಾ, ಇವನಿಗೆ ಹೇಳ್ಬೇಕಾಗಿರೋದು ನಾನು. ಅದು ಹಂಗೆ ಹೇಳ್ಬೇಕು, ಮೆನ್ಷನ್ ನೀನ್ ಕಾನ್ಫರೆನ್ಸ್ ಹಾಕಿದ್ದಕ್ಕೆ ಇದೆಲ್ಲ ಆಗಿದ್ದು ಮೆನ್ಷನ್ ಮಾಡ್ಬೇಕು. ನಾನು ಅದನ್ನೇ ಹೇಳ್ತಿರೋದು, ನೀನ್ ಕಾನ್ಫರೆನ್ಸ್ ಕಾಲ್ ಹಾಕಿದ್ದಕ್ಕೆ ಹಿಂಗಾಗಿರೋದು ಅಂತಾನೆ ನಾನು ಹೇಳಿಲ್ಲ. ನೀನು ಇದು ನೀಟಾಗಿ ಹೇಳಿ ಏನಾಯ್ತು ಅಂತ. ಅದನ್ನ ನಾನು ಹೇಳ್ತಿರೋದು, ಅಲ್ಲಿ ಹೇಳಿಲ್ದಿರೋದಕ್ಕೆ ಇಲ್ಲಿ ಹೇಳ್ತಿರೋದು ನಾನು. ಅಲ್ಲಿ ಬರೀ ದಚ್ಚು ನಿನ್ನಿಂದನೇ ಅಂತ ಬಂದಿದೆ, ಆದ್ರೆ ಅಲ್ಲಿ ಕ್ಲಿಯರಿಟಿ ಗೊತ್ತಿಲ್ಲದೆ ಅವಳು ಬರೀ ಆ ಫೀಲಿಂಗ್ ಆ ಮೂಮೆಂಟ್ ಅಲ್ಲಿ ಹೇಳಿದಾಳೆ ಅಷ್ಟೇ. ಆದ್ರೆ ಈಗ ಏನಂತ ಬೇಕಾದ್ರೆ ಸೀರಿಯಸ್ ಆಗಿ ಏನ್ ನಡೆದಿದೆ ಅದನ್ನ ಕೇಳಿ. ಬರೀ ನನ್ ಕಾನ್ಫರೆನ್ಸ್ ಆಗಿದೆ ಅದನ್ನ ಆ ಫೀಲಿಂಗ್ ಅಲ್ಲಿ ಮಾತಾಡಿದಾಳೆ ಅಷ್ಟೇ ಹೊರತು ಬರೀ ಕಾನ್ಫರೆನ್ಸ್ ಆಗಿದೆ ಅಷ್ಟೇ ನನ್ನ ತಪ್ಪು. ಇನ್ನು ಬಿಟ್ಟು ಇನ್ನೇನು ಮಾಡಿಲ್ಲ. ಅಲ್ಲಿ ಅವರೇ ಬ್ರೇಕಪ್ ಆಗಿರೋದು ಹೊರತು ನಾನು ಬ್ರೇಕಪ್ ಮಾಡ್ಕೊಳ್ಳಿ, ನೀವು ದೂರ ಆಗ್ರಿ, ನೀವು ಬೇಡ ಅಂತ ಹೇಳಿಲ್ಲ. ನನಗೇನ್ ಗೊತ್ತಾ, ರೆಕಾರ್ಡ್ ಫುಲ್ ಕೇಳೋದು ಗೊತ್ತಾಗುತ್ತೆ. ಏನ್ ಮುಲ ಅಂತಲ್ಲ ಏನೇನೋ ಅದು ಈಗ ಬಿಟ್ಟಿರೋ ರೆಕಾರ್ಡ್, ಅದಕ್ಕೂ ಮುಂಚೆ ಅವ್ನು ಮಾತಾಡಿರೋದು ಅದನ್ನ ಹೇಳ್ತಾ ಇರೋದು. ಅದನ್ನೇ ಹೇಳ್ತಿರೋದು, ಅದು ಏನಕ್ಕೆ ಬಿಡ್ಬೇಕು ಅಂತ ನಾನ್ ಕೇಳ್ತಿರೋದು. ಇವಾಗ ತಪ್ಪು ಮಾಡಿದೀನಿ ನಾನು, ಸರಿ ನಾನು ಸಮಯನೂ ಕೇಳ್ತೀನಿ, ನನ್ನೂ ಕೇಳ್ತೀನಿ. ಗಿಲ್ಟ್ ಫೀಲ್ ನನಗಿದೆ, ನಾನು ತಪ್ಪು ಮಾಡ್ದೆ ಅಂತೇಳಿ. ಕ್ರಶ್ ಅಂತೇಳಿ ಒಂದು ಹುಡುಗನ್ ಲವ್ ಮಾಡ್ತೀನಿ ಅಂದ್ರೆ ಇನ್ನೊಂದು ಹುಡುಗನ ಜೊತೆ ಹೋಗ್ಬಿಟ್ಟು ಕ್ರಶ್ ಅಂದ್ರೆ ಯಾವ ಹುಡುಗಕ್ಕಾದ್ರೂ ಬೇಜಾರಾಗುತ್ತೆ ನಾನು ಒಪ್ಕೊಂತೀನಿ. ಆದ್ರೆ ತಪ್ಪು ನಾನು ಮಾಡಿದ್ದೀನಿ, ನನ್ನನ್ನು ಬೈಬೋದಿತ್ತು. ನನಗೆ ಅಲ್ಲ, ನನ್ನ ಏನಂದರೆ ನನಗೇನು ಬೇಕಾದ್ರು ಅನ್ಬೋದಿತ್ತು. ರೆಕಾರ್ಡ್ ವಿಡಿಯೋ ಮಾಡಿಬಿಟ್ಟು ನನ್ನ ಬಗ್ಗೆ ಏನು ಬೇಕಾದ್ರೂ ಬೈಬೋದಿತ್ತು, ಬೇಜಾರಿದ್ದಿಲ್ಲ. ಆದರೆ ರೆಕಾರ್ಡ್ ಬಿಟ್ಬಿಟ್ಟು ನನ್ನ ಟೋಟಲ್ ನನ್ನ ಲೈಫೇ ಡ್ಯಾಮೇಜ್ ಮಾಡಿ ನನಗೆ ಇನ್ಯಾರು ನನ್ನ ಮದುವೆನೇ ಆಗಬಾರ್ದು, ಇನ್ಯಾರು ನನಗೆ ಊರಿಗೆ ಮುಂಚೆ ಮದುವೆ ಹೋಯ್ತಾಳೆ, ಮದುವೆ ಬಿಟ್ಟಾಕಮ್ಮ ಇಲ್ಲಿ ಹೇಳೋದು ವಿಡಿಯೋ ಕ್ಲಿಯರ್ ಮಾಡು. ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಏನಪ್ಪ ಆಗಿದ್ದು ಇದನ್ನ ನಾರ್ಮಲ್ ಕಾನ್ಫರೆನ್ಸ್ ಅಷ್ಟೇ ಮಾತಾಡಿದ್ದು. ಅದು ಬಿಟ್ಟು ಏನ್ ಮಾಡಿದ್ದೀನಿ, ನಿನ್ಗೆ ಏನಾದ್ರು ಮುತ್ತನ್ ಬಿಟ್ಬಿಡು ಆ ತರ ಹೇಳಿದ ಜನಕ್ಕೆ ಅದೇ ಅರ್ಥ ಮಾಡ್ಕೋತಾರ. ಅದು ಬಿಡು ಅಂತ ಇವನು ಹೇಳಿಲ್ಲ, ಅಲ್ಲಿ ಬ್ರೋನು ಹೇಳಿಲ್ಲ. ಬ್ರೋನು ಇವನು ಮಾತಾಡೋಕೆ ಹೇಳಿದ್ದಾನೆ, ಹಂಗೇನಲ್ಲಪ್ಪ ಅಂತಾನು ಹೇಳಿದ್ದಾನೆ. ಅದು ಕೇಳಿಸ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ. ರಿಯಲ್ ಆಗಿ ಇವನು ಮುತ್ತು ಬಳಸಿದ ಲಾಸ್ಟಲ್ಲಿ ಥ್ಯಾಂಕ್ ಯು ಚಿನ್ನ, ನನಗೆ ಪ್ರೂಫ್ ಸಿಕ್ತು ಅಂತೇನೋ. ಅವನಿಗೆ ಅದು ಬೇಕಿತ್ತು ಅನ್ಸುತ್ತೆ, ಪ್ರೂಫ್ ನಾನು ಬಿಡಬೇಕು ಅಂತ ಒಂದು ರೀಸನ್ ಬೇಕಿತ್ತು ಅನ್ಸುತ್ತೆ. ಅದಕ್ಕೆ ಅವನು ಅದನ್ನ ಇವನ್ನ ಬಳಸ್ಕೊಂಡಿದ್ದಾನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲ ಟ್ರೋಲರ್ಸ್ಗೂ ನನ್ನ ಪರವಾಗಿ ನಿಂತಿರೋಕ್ಕೆ ಥ್ಯಾಂಕ್ ಯು. ಮತ್ತೆ ಇದ್ರ ಬಗ್ಗೆ ಜಾಸ್ತಿ ಸ್ಪ್ರೆಡ್ ಮಾಡಬೇಡಿ, ನನಗೂ ಜೀವನ ಇದೆ, ನಾನು ಒಂದು ಹೆಣ್ಮಗು ಆಗಿ ಕೇಳ್ತಾ ಇದ್ದೀನಿ. ಅಷ್ಟೇ ಇಷ್ಟ ಹೇಳೋದು, ಸುಮ್ಮನೆ ವಿಷಯನ ಸ್ಪ್ರೆಡ್ ಮಾಡಬೇಡಿ, ಗೊತ್ತಿದ್ರೆ ಮಾತ್ರ ಮಾಡಿ. ಅದು ಮುತ್ತುದು ತಪ್ಪಿಕೊಂಡು ಅದನ್ನು ತಪ್ಪಿಕೊಂಡು ಅವ್ರ ಬಗ್ಗೆ ಮಾತಾಡ್ಬೇಕು ಹೊರತು ಇವಳು ಏನೋ ಮಿಸ್ಟೇಕ್ ಆಗಿ ದಚ್ಚು ಅಂದಿರೋದು ಅಷ್ಟೇ ಹೊರತು ಇನ್ನೇನು ದಚ್ಚು ಅಂದ್ರೆ ಕಾನ್ಫರೆನ್ಸ್ ಹಾಕಿರೋದಕ್ಕೆ ದಚ್ಚು ಅಂದಿರೋದು ಅಷ್ಟೇ. ಬ್ರೇಕಪ್ ಆಗಿರೋದಕ್ಕೆ ದಚ್ಚು ಅಲ್ಲ, ಕಾನ್ಫರೆನ್ಸ್ ಹಾಕಿರೋದಕ್ಕೆ ಅಷ್ಟೇ. ನಾನು ಬ್ರೋನು ಹೇಳ್ಕೊಂಡ್ ಬಂದಿಲ್ಲ. ಬ್ರೇಕಪ್ ಆಗಿದ್ ರೀಸನ್ ನಾವಿಬ್ರು ಜಗಳ ಆಡ್ಕೊಂಡಿದೀವಿ, ಬಿಟ್ಟಿದೀವಿ. ಅದು ಬೇಡ, ನಮ್ಗೆ ಯಾಕೋ ಬೇಡ ಅನ್ಸ್ತು, ನಾವು ಬಿಟ್ಟಿದೀವಿ. ಆದ್ರೆ ಇಲ್ಲಿ ದಚ್ಚುನೇನು ಕೇಳಿದೆ ಅಂದ್ರೆ ಕಾನ್ಫರೆನ್ಸ್ ಕಾಲ್ ಹಾಕಿದೆ ದಚ್ಚು ಅಂತ ಹೇಳಿದೆ. ಬರೀ ಕಾನ್ಫರೆನ್ಸ್ ಕಾಲ್ ಹಾಕಿರೋದಕ್ಕೆ ಅಷ್ಟೇ ಅವಳು ದಚ್ಚು ಅಂತ ಹೇಳಿರೋದು ಹೊರತು ಇನ್ನೇನು ಅಲ್ಲ. ಅಷ್ಟೇ ಸಿರಿ ಅವರೇ, ಅಷ್ಟೇ.
ದರ್ಶನ್ ಅವರೇ, ನಿಮ್ ಪ್ರಕಾರ ಲವ್ ಅಂದ್ರೆ ಏನು ಹೇಳಿ? ದರ್ಶನ್ ಅವರೇ, ನಿಮ್ ಪ್ರಕಾರ ಲವ್ ಅಂದ್ರೆ ಏನು? ಲವ್ ಅಂದ್ರೆ ನಾರ್ಮಲ್ ಆಗಿ ಒಬ್ರು ಅರ್ಥ ಮಾಡ್ಕೊಂಡು ಜೀವನ ಪೂರ್ತಿ ಇರೋದು ಅಂತಾರೆ. ಆದ್ರೆ ಲವ್ ಅನ್ನೋದು ಎಲ್ಲ ಕಾಮನ್ ಆಗಿ ಇರಬಾರ್ದು. ಅಪ್ಪ ಅಮ್ಮನ್ ತೋರಿಸಿದವ್ರನ್ನ ಮದುವೆ ಆಗ್ಬೇಕು, ಅದೇ ಇರೋದು. ಅಪ್ಪ ಅಮ್ಮ ಅಷ್ಟೊಂದು ಕನ್ಸಿಕೊಂಡಿರ್ತಾರೆ ಅವ್ನ ಜೀವನದಲ್ಲಿ, ನಮ್ಮ ಮಕ್ಳು ಹಿಂಗೆ ಇರಬೇಕು, ಈ ಥರನೇ ಇರಬೇಕು, ಚಿಕ್ಕ ವಯಸ್ಸಿಂದನೂ ಕೂಡ ಅವ್ನು ಈ ಥರನೇ ಓದಬೇಕು ಅಂತ, ಹಂಗೆ ಮದುವೆದು ಒಂದು ಕನ್ಸಿಕೊಂಡಿರ್ತಾರೆ. ಆ ಥರ ಲವ್ ಮಾಡಿ ಓಡೋಗೋದು ಅದೆಲ್ಲ ತಪ್ಪು ಅಂತ ನಾನು ಹೇಳ್ತೀನಿ. ಲವ್ ಮಾಡಬೇಕು, ಆದರೆ ಅಷ್ಟೊಂದೇನಿಲ್ಲ. ನಂಬಿಕೆನೇ ಇಲ್ಲ ಅಂದ್ಮೇಲೆ ಅದನ್ನ ಲವ್ ಅಂತ ಅನ್ನಲ್ಲ. ಕಿಪ್ಪಿ ಮತ್ತೆ ಮುತ್ತು ಅವ್ರ ವಿಚಾರದಲ್ಲಿ ಅದೇ ಅಲ್ವಾ ಆಗಿದ್ದು? ಅದೇ ಇವಾಗ ಅದೇ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಲವ್ ಮಾಡೋದೆಲ್ಲ ಬರೀ ಒಂದು ಕೆಲಸ ಆಗಗಂಟ, ಇದು ಶಾರ್ಟ್ ಫಾರ್ಮಲ್ಲಿ ಬರೀ ಕೆಲಸ ಅಷ್ಟೇ. ಅದನ್ನ ಇಂಟೆನ್ಷನ್ ಇಲ್ಲಿ ಇಟ್ಕೊಂಡು ಮಾತ್ರ ಲವ್ ಮಾಡ್ತಾರೆ ಹುಡುಗರು, ಅದು ಬಿಟ್ಟು ಇನ್ನೇಲ್ಲ. ನನ್ನೂ ಸೇರ್ಸ್ಕೊಂಡು ಅಂತ ಹೇಳ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ ನಾನು ಈ ಥರ ಮಾಡಲ್ಲ ಅಂತ. ನಾನು ಮದುವೆ ಆದರೆ ನಮ್ಮ ಅಮ್ಮ ತೋರಿಸೋ ಹುಡುಗಿನ ಮಾತ್ರ. ಇವಾಗ ಮತ್ತೆ ಹಂಗೆ ಆಯ್ತದಲ್ಲ ಕಿಪ್ಪಿ ಲೈಫ್ ಅಂದ್ರೆ ಏನು, ಒಂದು ಹುಡುಗ ಹುಡುಗಿ ಅಂತ ಅಂದ್ಮೇಲೆ ತಪ್ಪು ಇಬ್ರು ಕಡೆಯಿಂದನೂ ಆಗಿರುತ್ತಿಲ್ಲ, ಒಂದು ಹುಡುಗಿ ಕಡೆಯಿಂದ ಆಗಿರುತ್ತಿಲ್ಲ, ಒಂದು ಹುಡುಗನ ಕಡೆ ಆಗಿರುತ್ತೆ. ಅದನ್ನ ಸರಿ ಮಾಡ್ಕೊಂಡು ತಿದ್ಕೊಂಡು ಹೋದ್ರೆ ಲೈಫ್ ಚೆನ್ನಾಗಿರುತ್ತೆ. ಬಟ್ ಈ ತರ ಎಲ್ಲ ನೋಡಿದ್ರೆ ಲವ್ಗೆ ಅರ್ಥನೇ ಇಲ್ಲ ಅಂತ ಅನ್ಸುತ್ತಲ್ಲ ಕಿಪ್ಪಿ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ತಪ್ಪು ನಾನು ಮಾಡಿದ್ದೀನಿ, ಇಲ್ಲ ಅಂತ ನಾನು ಎಲ್ಲೂ ಹೇಳ್ಕೊತಿಲ್ಲ. ತಪ್ಪು ನಾನು ಮಾಡಿದ್ದೀನಿ, ಆದರೂ ಅವನು ತಪ್ಪು ಮಾಡಿದ್ದಾನೆ. ಅವನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಿತ್ತು. ನನ್ನ ಸಿಚುವೇಶನ್, ನನ್ನ ಪ್ರಾಬ್ಲಮ್, ಕಷ್ಟ ಅಂದಾಗ ಯಾರ ಜೊತೆಲಿದ್ದರು ಅವನು ಹೇಳಿದ್ದಾನೆ. ನಾನು ಯಾರು ಇಲ್ದಿರೋ ಟೈಮಲ್ಲಿ ನಾನು ಬಂದೆ ಅಂತಲೂ ಹೇಳವನೆ. ಸರಿ, ಓಕೆ, ಅವ್ನು ಬಂದಿದ್ದಾನೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಕಷ್ಟ ಅಂತ ಹೇಳುವಾಗ ಕಣ್ಣೀರು ಹಾಕಿದಾಗ ಜೊತೇಲಿ ಸ್ಪಂದಿಸಿ, ಜೊತೇಲಿ ನಿಂತೇರೆ ತುಂಬಿಸಿ, ಅವ್ನಿಗೆ ಈ ರೀಲ್ಸ್ ಮಾಡೋವಾಗ ಬಂದು ಜೊತೇಲಿ ತಳ್ಳಿ ಎಲ್ಲ ಅವ್ನಿಗೆ ಯೂಟ್ಯೂಬ್ ಬಗ್ಗೆನೂ ಹೇಳ್ತಿದ್ದೆ. ಪ್ರತಿಯೊಂದು ಬಗ್ಗೆನೂ ಅವ್ನಿಗೆ ಹೇಳ್ಕೊಟ್ಟು ಅವನು ಒಂದು ಬೆಳಿಬೇಕು, ಅವನು ನಮ್ಮಂಗೆ ನನ್ನ ಇದು ಬೆಸ್ಟ್ ಕಪಲ್ಸ್ ಆಗಬೇಕು ಅಂತ ಒಂದು ಮೈಂಡ್ ಇಟ್ಕೊಂಡು ನಾನು ಜೊತೆ ಇರಬೇಕು. ನಮಗೂ ಒಂದು ಡ್ರೀಮ್ ಇತ್ತು, ಆ ಡ್ರೀಮ್ನೆಲ್ಲ ಹಾಳು ಮಾಡಿದೆ ಅವನು. ಸ್ವಲ್ಪ ಟೈಮ್ ಕೊಟ್ಟಿದ್ರೆ ನಾನೇ ಹೇಳ್ತಿದ್ದೆ, ಕ್ಲಾರಿಫಿಕೇಶನ್ ನಾನೇ ಕೊಡ್ತಾ ಇದ್ದೆ. ಬಟ್ ಪ್ರೀತಿ ಮಾಡೋದು ಸುಲಭ, ಆದರೆ ಅದು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಅಂತ ನನಗೆ ಗೊತ್ತಾಗ್ತಿದೆ. ನನಗೆಲ್ಲ ವೈರಲ್ ಆದಾಗ ನಾವಿಬ್ಬರು ಮೆನ್ಷನ್ ಮಾಡು ಅಂದಿದ್ದಾಗ ವೈರಲ್ ಮಾಡಿದಾಗ ಟ್ರೋಲರ್ಸ್ ಎಲ್ಲರೂ ತುಂಬ ಜನ ನನಗೆ ಹೇಳಿದ್ರು, ನೇಮು ಫೇಮು ಅದು ಇದು ಅಂದ್ಕೊಂಡು. ಅದೇ ಕೊನೆಗೆ ಪ್ರೂವ್ ಆಗ್ಬಿಡ್ತಲ್ಲ ಅಂತ. ನೀಟಾಗಿ ಹೇಳು, ಅದನ್ನಾದ್ರೂ ಹೆಸರಿಗೋಸ್ಕರ ಅದು ನೀಟಾಗಿ ಹೇಳು. ನೇಮು ಫೇಮು ಅಂತ ಹೇಳಿ ಅದಕ್ಕೋಸ್ಕರ ಹೇಳಿ, ಮೆನ್ಷನ್ ಮಾಡು. ಫೇಮು ಅದಕ್ಕೋಸ್ಕರ ಅವ್ನು ಬಂದ ಅಂತಲ್ಲ, ಎಲ್ಲರೂ ಹೇಳಿದ್ರು. ಇಲ್ಲೂ ನೋಡಿ ಎಷ್ಟು ಲವ್ ಅಂತ ಕಿಪ್ಪಿಗೆ ಗೊತ್ತಾಗುತ್ತೆ. ಎಲ್ಲ ಹೇಳಿದ್ರು. ಮತ್ತೆ ತುಂಬ ಇವಾಗ ನನ್ನ ಪರವಾಗಿ ತುಂಬ ಜನ ನಿಂತಿದ್ದೀರಾ, ಥ್ಯಾಂಕ್ ಯು. ಬಟ್ ಅವ್ನ ಪರವಾಗಿ ಏನೋ ಅವ್ನ ವಿಷಯನೇ ಗೊತ್ತಿಲ್ದಿರ ಸುಮ್ಮನೆ ಹೋಗಿ ನನ್ನ ಪರವಾಗಿ ಅಂದರೆ ನನ್ನ ವಿರುದ್ಧ ನಿಂತಿರೋರ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಅವನೇನು ಅಂತ ನನಗೆ ಗೊತ್ತು, ಇಲ್ಲ ಅಂತಲ್ಲ. ಬಟ್ ಏನಂದರೆ ಫಸ್ಟ್ ತಿಳ್ಕೊಳ್ಳಿ, ಅವನು ಕಾನ್ಫರೆನ್ಸ್ ಕಾಲ್ ಹಾಕಕ್ಕೆ ಏನು ಕೇಳಬೇಕಿತ್ತು? ಅಷ್ಟು 5 ನಿಮಿಷ ಇದ್ದಿದ್ದಿದ್ರೆ ನಾನು ವಾಪಸ್ ಅವನಿಗೆ ಕಾಲ್ ಮಾಡ್ತಿದ್ದೆ, ಮಾತಾಡ್ತಿದ್ದೆ, ಕ್ಲಿಯರ್ ಮಾಡ್ತಾ ಇದ್ದೆ. ಇಂಥವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಹಿಂಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೆ ನಾನು ಅದನ್ನು. ಆದರೆ ಅವನು ಏನು ಮಾಡ್ದ ಅಂದರೆ ವೇಟೇ ಮಾಡ್ದಿನ ಸುಮ್ಮನೆ ದಚ್ಚು ರೀಲ್ಸ್ ಮಾಡ್ಕೊಂಡು ಇದ್ದ ಆರಾಮಾಗಿ. ಅವನು ಒಂಥರ ರೀಲ್ಸ್ ಹುಚ್ಚು, ಅದಕ್ಕೆ ಹಂಗಂತ ಇದ್ದೀನಿ. ರೀಲ್ಸ್ ಮಾಡ್ಕೊಂಡು ಆರಾಮಾಗಿದ್ದ. ಆ ಹುಡುಗನ ಸುಮ್ಮನೆ ಫೋನ್ ಮಾಡಿಬಿಟ್ಟು, ನೀನು ಕಿಪ್ಪಿ ಯಾರ ಜೊತೆ ಮಾತಾಡ್ತಿದ್ದ, ನಿನ್ನ ಜೊತೆ ಮಾತಾಡ್ತಿದ್ದಾರಾ ಇಲ್ವಾ ಅಂತ ನಂಬರ್ ಕೊಡ್ತೀನಿ, ನಿಂಗೆ ಕಾನ್ಫರೆನ್ಸ್ ಕಾಲ್ ಹಾಕು ಅಂತೆಲ್ಲ ಹೇಳಿದ್ದು. ಮುತ್ತುದ ಮೇನ್ ತಪ್ಪಿರೋದೇ ಮುತ್ತುದಿಲ್ಲಿ, ಮಾಡಬಾರ್ದಿತ್ತು ಅದು ತಪ್ಪನ ಅಂತದೇ ಹೇಳ್ತಿರೋದು. ಕಾನ್ಫರೆನ್ಸ್ ಕಾಲ್ ಹಾಕಿ ತಪ್ಪು ಮಾಡ್ದೆ ಇವನು, ಆದರೆ ಕೇಳಿ ತಪ್ಪು ಮಾಡಿದ ಅವನು ಅಷ್ಟೇ. ಆ ಬ್ರೋ ಏನು ತಪ್ಪೇ ಮಾಡಿಲ್ಲ. ಅವರು ನಾನು ಅವ್ರನ್ನ ಚುಡಾಯಿಸ್ತಿದ್ದಾಗ ಅವರು ಹೇಳಿದ್ರು, ನಮ್ಮ ಮುತ್ತು ಬ್ರೋಗೆ ಇದು ಮಾಡಬೇಡಿ ಅಂತ. ಇವನು ಕಾನ್ಫರೆನ್ಸ್ ಕಾಲ್ ಹಾಕೋಕ್ಕಿಂತ ಮುಂಚೆ ಹೇಳಿದ್ರು ಹಂಗೆ. ಇವನು ಕಾನ್ಫರೆನ್ಸ್ ಕಾಲ್ ಹಾಕೋಕ್ಕಿಂತ ಮುಂಚೆ ಹಂಗೆ ಹೇಳಿದ್ರು, ನಮ್ಮ ಮುತ್ತು ಬ್ರೋಗೆ ಇದು ಮಾಡಬೇಡ, ಕಿಪ್ಪಿ ಸಿಸ್ಟರ್ ಅಂತ. ಅವ್ನು ಸಿಸ್ಟರ್ ಅಂತಲೇ ಕರೀತಿದ್ದು. ನಾವು ಮಚ್ಚಿ ಅಂತ ನಾನು ಎಲ್ಲರಿಗೂ ಕರೀತಿದ್ದೆ. ಫ್ರೆಂಡಾಗೂ ನೋಡ್ತಿದ್ದೆ, ಬ್ರದರಾಗೂ ನೋಡ್ತಿದ್ದೆ. ವಯಸ್ಸಲ್ಲಿ ಚಿಕ್ಕವರು ಇದ್ರು, ಸೊ ಹಂಗಾಗಿ ಹೆಂಗೆ ನೋಡ್ತಿದ್ದೆ, ಸುಮ್ಮನೆ ಅವನ್ನ ಚುಡಾಯಿಸ್ತಿದ್ದೆ. ಬಟ್ ಈ ಸೀರಿಯಸ್ ಆಗಿ ಈ ಚಿಕ್ಕ ವಿಷಯ ದೊಡ್ಡದಾಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ದೇವರಾಣೆ ಕಾಲು ಮಾಡಿಸ್. ಇವಾಗ ನಮ್ಮ ಬ್ರೋ ಕಾಲ್ ಮಾಡಿದಾಗ ನಾನು ಎತ್ತುತ್ತಾನೆ ಇದ್ದಿದ್ದಿಲ್ಲ, ಮಾತು ಆಡ್ತಿದ್ದಿಲ್ಲ. ಸುಮ್ಮನೆ ಅವರು ಹೆಸರು ಹಾಳಾಗೋಯ್ತು ನನ್ನ ಕಡೆಯಿಂದ. ಅವ್ರಿಗೆ ರಿಯಲಿ ಸಾರಿ. ಅವ್ರ ಕುಟುಂಬದಲ್ಲಿರುವ ಅವ್ರ ಅಪ್ಪ ಅಮ್ಮ ಅವ್ರಿಗೂ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರಿಗೂ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಅದರ ರೆಕಾರ್ಡ್ ನಾನು ಬಿಡು ಅಂತ ಹೇಳ್ಕೊಟ್ಟಿಲ್ಲ, ಅವನೇ ಬಿಟ್ಟಿರೋದಲ್ಲಿ. ನನಗೆ ನನ್ನ ಹೆಸರು ಕೆಡಿಸ್ಬೇಕು ಅಂತೇನೋ ಕ್ಷಮೆ ಕೇಳ್ತಿದ್ಯಾ? ನನ್ನನ್ನು ಕೇಳು. ಆಗಿರೋ ಹೆಸರು ಡ್ಯಾಮೇಜ್ ನಂದು ಇಲ್ಲಿ. ನಿನ್ನ ಹೆಸರು ಡ್ಯಾಮೇಜ್ ಆಗಿದೆ, ಬಟ್ ನೀನೇ ಮಾಡ್ಕೊಂಡಿದ್ದು ತಾನೇ ಅದು. ನಾನ್ ಮಾಡ್ಕೊಂಡಿದ್ದೆ ಬರೀ ಕಾನ್ಫರೆನ್ಸ್, ಅದು ಬಿಟ್ಟು ಮುಂದೆ ನೀವು ಮಾತಾಡ್ಕೊಳ್ಬೇಕಿತ್ತು. ಹೆಂಗೋ ಇಲ್ಲಿ ಕೇಳು, ಕಾನ್ಫರೆನ್ಸ್ ಹಾಕಕ್ಕೆ ಯಾರು ಹೇಳಿಲ್ಲ. ಹಾಕಕ್ ಹೇಳಿಲ್ವಾ? ನಾನ್ ಹೇಳಿಲ್ಲ, ಹಾಕಕ್ ಯಾರು ಹೇಳಿಲ್ಲ. ಹಾಕ್ತವ್ರನ್ನ ಹಿಡ್ಕೋ.
ಆಗ್ತಾವ್ರವ್ರಿಗೂ ಇರ್ಕೊಂತೇನಿಲ್ಲ, ಅವನಿಗೂ ಹೇಳ್ತಾ ಇದ್ದೀನಿ, ನಿನಗೂ ಹೇಳ್ತಾ ಇದ್ದೀನಿ, ನನ್ನ ಕಡೆಯಿಂದ ನಿನಗೆ ಹರ್ಟ್ ಆಗಿದ್ರೆ ಸಾರಿ. ಆಸ್ ಎ ಕಂಟೆಂಟ್ ಕ್ರಿಯೇಟರು, ರೀಲ್ ಸ್ಟಾರ್ ಇವರು, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸಾರಿ ಅಂತ. ಕಂಟೆಂಟ್ ಕ್ರಿಯೇಟ್ ಆಗಿ ನಾನು ಎದುರುಕೊಳ್ಳಲ್ಲ. ಓಕೆ, ಇವಾಗ ಎಲ್ಲ ಕಂಟೆಂಟ್ ಕ್ರಿಯೇಟರು ಅಷ್ಟೇ, ಯಾರು ಒಂದು ಅವ್ರ ಹೆಸರು ಒಬ್ರು ಕೆಟ್ಟದಾಗೂ ಬರುತ್ತೆ, ಕೆಟ್ಟದಾಗೂ ಬೆಳಿತಾರೆ, ಒಳ್ಳೆದಾಗೂ ಬೆಳಿತಾರೆ. ಅದನ್ನ ಎದುರಿಸ್ಕೊಂಡು ಹೋಗ್ಬೇಕಾಗಿರೋ ನಮ್ ಕೆಲಸ ಇರುತ್ತೆ ಅಷ್ಟೇ. ಅದಕ್ಕೆ ನಾನು ಏನು ಎದುರುಕೊಳ್ಳಲ್ಲ, ಆದ್ರೆ ಹೇಳ್ತಾ ಇರೋದಷ್ಟೇ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕಾಲ್ ಮಾಡೋದು ಆ ತರ ಎಲ್ಲ ಇರುತ್ತೆ ಗೊತ್ತಾ, ಅದು ಇರುತ್ತೆ. ಅದಕ್ಕೆ ಇವಾಗ ನಮ್ಮ ಫ್ಯಾಮಿಲಿ ನೋಡಿ ತುಂಬಾ ಜನ ನಮ್ಮ ಅಮ್ಮಂಗ ಫೋನ್ ಮಾಡಿ ನಿಮ್ಮ ಮಗ್ಳು ಹಂಗ್ ಮಾಡ್ಕೊಂಡ್ರು ಹಿಂಗ್ ಮಾಡ್ಕೊಂಡ್ರು ಅದು ಇದು ಅಂತೆಲ್ಲ ಹೇಳ್ತಿದ್ದಾರೆ. ನಮ್ಮಮ್ಮ ಕಣ್ಣೀರ್ ಹಾಕ್ಬೇಕು ಅಂತ ಇಂಟೆನ್ಷನ್ ಇತ್ತ ಗೊತ್ತಿಲ್ಲ ಅವನಿಗೆ. ಸೊ ಅದು ಮನವಿ ಮಾಡ್ಕೊಂಡು ನಾನು ಡಿಲೀಟ್ ಮಾಡೋ ಅಂತ ನೆನ್ನೆ ಅಷ್ಟೇ ಫೋನ್ ಮಾಡಿದ್ದೀನಿ, ಮೆಸೇಜ್ ಹಾಕಿದ್ದೀನಿ ಅಷ್ಟು. ಅವ್ರು ಜೊತೆಲಿರೋರಿಗೆಲ್ಲ ಫೋನ್ ಮಾಡಿ ಗೊಳೋ ಅಂತ ಹತ್ತಿದ್ದೀನಿ, ಡಿಲೀಟ್ ಮಾಡಿಸಿ ಅಂತೇಳಿ. ಅವನು ಡಿಲೀಟ್ ಮಾಡಲ್ಲ, ನನಗೆ ನಾನೇನು ಮಾಡೋಣ, ನನಗೆ ಹಿಂಗೆ ಮಾಡ್ದೆ ಅದು ಇಂಪಾರ್ಟೆಂಟ್ ಅಲ್ಲ. ನೀನು ನನ್ನ ಬಗ್ಗೆ ಏನಾದರೂ ಕುತ್ಕೊಂಡು ವೀಡಿಯೋ ಮಾಡೋಕೆ ನಂಗೆ ಬೇಜಾರಿಲ್ಲ, ಆದರೆ ರೆಕಾರ್ಡ್ ಬಿಡಬಾರ್ದಿತ್ತು ಅಷ್ಟೇ ಹೇಳಿದ್ದು. ರೆಕಾರ್ಡ್ ಇದ್ದಿಲ್ಲ ಅಂದಿದ್ರೆ ನಾನು ನನ್ನ ವಿರುದ್ಧ ಬರ್ತಾನೆ ಇದ್ದಿಲ್ಲ. ಏನೇ ನನಗೆ ವಿಡಿಯೋ ಮಾಡಿ ಹಾಕಿದ್ರು ನಾನು ವಿರುದ್ಧ ಬರ್ತಾನೆ ಇದ್ದಿಲ್ಲ. ಸುಮ್ಮನೆ ನನ್ನ ಪಾಠ ನಾನು ಹೆಂಗಿದೆ ಹಂಗೆ ಇರ್ತಿದ್ದೆ. ಬಟ್ ನೀನು ಇವಾಗ ರೆಕಾರ್ಡ್ ಬಿಟ್ಬಿಟ್ಟು ಇವಾಗ 3 ಜನ ಹೆಸರು ಡ್ಯಾಮೇಜ್ ಮಾಡಿಬಿಟ್ಟು ನೀನು ಇವಾಗ ಏನು ಸಿಕ್ತು ಅದರಿಂದ, ನಿನಗೇನೋ ಸಿಕ್ತಾ, ನಿನಗೂ ಫೀಲ್ ಆಗ್ತಿದೆ, ನನಗೂ ಫೀಲ್ ಆಗ್ತಿದೆ. ಸೊ ನಿಜ ಹೇಳ್ಬೇಕಿದ್ರೆ ಇಲ್ಲಿ ಅವ್ನ ಪರವಾಗಿ ನಿಂತಿದ್ದೀರಲ್ವ, ಅವ್ನ ಬಗ್ಗೆ ಏನು ನಿಮಗೆ ಗೊತ್ತಿರೋದು ನನಗೊಬ್ಳಿಗೆ. ಸೊ ಒಂದೇ ಯೋಚನೆ ಮಾಡು, ಅಂದರೆ ಹೊಸೊಬ್ರು ಅವ್ನ ಬಗ್ಗೆ ಹೇಳ್ತಿದ್ದೀರಲ್ವ, ಅವ್ರಿಗೇನು ಗೊತ್ತಿಲ್ಲದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದಲ್ಲ. ಕೈ ಐತೆ, ಕಮೆಂಟ್ ಅಲ್ಲಿ ನೆಟ್ ಐತೆ, ಫೋನಲ್ಲಿ ನೆಟ್ ಐತೆ ಅಂದ್ಬಿಟ್ಟು ನೆಟ್ ಕಮೆಂಟ್ ಮಾಡಿ ಮಾಡೋದಾದ್ರೂ ಕಮೆಂಟ್ನ ಗೊತ್ತಿದ್ರೆ ಮಾತ್ರ ಮಾತಾಡಬೇಕು ಅಷ್ಟೇ. ಅಷ್ಟೇ ಜನರೇ, ನಾನು ಇನ್ನೇನು ಹೇಳಕ್ಕೆ ಹೋಗಲ್ಲ. ಇನ್ನು ರಿಯಲ್ ಆಗಿ ಹೇಳ್ಬೇಕಿದ್ರೆ ಮುತ್ತುಗೇನಾದರೂ ನಾನು ಮಾಡಿದರೆ ಸಾರಿ ಮುತ್ತು, ನಾನು ಬ್ರೇಕಪ್ ಆಯಿತು ಅಂತ ರೀಸನ್ ಮಾತ್ರ ಕೊಟ್ಟು ನಾನು ವಿಡಿಯೋ ಮಾಡಿ ಹಾಕಿದ್ದು. ಅದು ಬಿಟ್ಟರೆ ನಾನು ನಿನಗೆ ಏನು ರೆಕಾರ್ಡು ಮಾಡಿ ನಿನ್ನ ವಿಷಯ ರೆಕಾರ್ಡು ಮಾಡಿ ಹಾಕ್ಕೊಳ್ಳೋದಾಗಲಿ, ನೀನು ನನಗೆ ಏನೇನೋ ಬೈದಲ್ಲ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳೋ ಅಂತ ಮನಸ್ಥಿತಿನೂ ಇಲ್ಲ. ಯಾರನ್ನೂ ಕಾನ್ಫರೆನ್ಸ್ಗಳು ಹಾಕ್ಕೊಂಡು ಏನು ಇನ್ನು ಅವ್ರನ್ನ ಹೆಸರೆಲ್ಲ ಮಧ್ಯದಾಗ ತರೋ ಕೆಲಸ ನಾನು ಮಾಡೋದು ಇಲ್ಲ. ಸೊ ನಿನ್ಗೆ ಹಂಗಂದ್ರೆ ಏನಾದರೂ ಫೀಲ್ ಅನಿಸಿದರೆ ಸಾರಿ, ರಿಯಲಿ ಸಾರಿ ಮುತ್ತು. ದರ್ಶನ್ ಅವರೇ, ಈ ವಿಚಾರದ ಬಗ್ಗೆ ಕೊನೆಯದಾಗಿ ಹೇಳ್ತೀನಿ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೇಳೋದಿಷ್ಟೇ, ಈ ಮ್ಯಾಟರ್ನ ಇಲ್ಲೇ ಕ್ಲೋಸ್ ಮಾಡಿ ಸುಮ್ಮನೆ ಸಿಲ್ಲಿ ಮ್ಯಾಟರ್ನ ಎತ್ಕೋಗಿ ಸೀರಿಯಸ್ ಆಗಿ ಮಾಡ್ತಾ ಇದ್ದೀರಾ ಎಲ್ಲರೂ ಅಷ್ಟೇ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ಎಲ್ಲರೂ ಅಷ್ಟೇ ಮಾಡ್ತಿರೋದನ್ನ ಸಿಲ್ಲಿ ಮ್ಯಾಟರ್ನ ಎತ್ಕೋಗಿ ಸೀರಿಯಸ್ ಆಗಿ ಮಾಡೋದು. ಸುಮ್ಮನೆ ಸ್ಟಿಕ್ ಜಗಳನ್ನ ಎತ್ಕೊಂಡು ಅವ್ನು ಮಾತಾಡ್ತಾ ಇದ್ದೇನೆ, ಅದು ನೀವುಗಳು ಎತ್ಕೊಂಡು ಗೊತ್ತಿಲ್ಲದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೆ, ಸುಮ್ಮನೆ ಟ್ರೋಲ್ ಮಾಡೋದಂತೆ. ಎಲ್ಲ ಟ್ರೋಲರ್ಸ್ ಕೇಳ್ತಿದ್ದಾರೆ, ಇದು ಮೆನ್ಷನ್ ಮಾಡ್ತೀರಾ, ಆಮೇಲೆ ಟ್ರೋಲ್ ಆಮೇಲೆ ನಾನು ಎತ್ಕೊಂಡು ಮಾಡ್ಬಿಡೋದಲ್ಲ. ಇದನ್ನ ಮಾಡಿದ್ದೀರಾ ಕೂಡ ಅದಕ್ಕೆ ಹೇಳ್ತಾ ಇರೋದು. ಎಲ್ಲ ಟ್ರೋಲರ್ಸ್ ಕೇಳ್ತೀರಾ, ಟ್ರೋಲ್ ಮಾಡ್ತಿರೋರ್ಗೆ ಮಾತ್ರ ಹೇಳ್ತಾ ಇರೋದಷ್ಟೇ. ಕಿಪ್ಪಿ ಅವರೇ, 2-3 ಡೇಸ್ ಬ್ಯಾಕ್ ಇಂದ ಒಂದು ಕಂಟೆಂಟ್ ರೀಲ್ ಹಾಕಿದ್ರಿ, ಮುತ್ತು ಅವ್ರಿಗೆ ದುಡ್ಡು ಕೊಟ್ಟಿದ್ದೀನಿ, ಇದ್ ಮಾಡಿದೀನಿ ಅಂತ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಕಿಪ್ಪಿ ಅವರೇ. ಅಂದ್ರೆ ಅವನಿಗೆ ನಾನು ದುಡ್ಡು ಕೊಡ್ತಾ ಇದೆ. ಸೊ ಅವ್ನ ಕಷ್ಟ ಅಂದಾಗೆಲ್ಲ ನಾನು ಹೆಲ್ಪ್ ಮಾಡ್ತಿದ್ದೆ. ಅದು ಹೇಳ್ಬೇಕು ಅಂತ ಮನಸ್ಸಲ್ಲಿ ಇದ್ದಿಲ್ಲ, ಬಟ್ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅವ್ನಿಗೆ ದುಡ್ಡು ಕೊಡ್ತಾ ಇದೆ, ಬಟ್ ಎಲ್ಲ ಅವ್ನ ಕಷ್ಟ ಅಂದಾಗೆಲ್ಲ ಹೆಲ್ಪ್ ಮಾಡ್ತಿದ್ದೆ. ಅವನಿಗೋಸ್ಕರ ಎಲ್ಲ ನಿಂತಿದ್ದೆ. ಅವ್ನಿಗೆ ಇವಾಗ ಯಾರು ಏನಾದರೂ ಬಂದ್ಬಿಟ್ಟು ನನಗೆ ಅವನ ಬಗ್ಗೆ ಎಷ್ಟು ಜನ ಮಾತಾಡಿದ್ದಾರೆ, ಅವ್ನ ಜೊತೆಲಿರೋರೇ ನನ್ನ ಬಗ್ಗೆ ಮಾತಾಡಿ, ನನ್ನ ಬಗ್ಗೆನೂ ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ನಾನು ಮಾತಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ನಾನೇನು ಹೇಳ್ತಾ ಇರೋದು ಅಂದರೆ, ಯಾರೋ ಗೊತ್ತಿಲ್ದಿರೋರು ಬಂದುಬಿಟ್ಟು ಅವ್ನ ಬಗ್ಗೆ ಬಂದು ಮೆಸೇಜ್ ಹಾಕೋದಾಗಲಿ, ಹುಡುಗ ಹಂಗೆ ಹಿಂಗೆ ಅಂತ ಎಲ್ಲ ಎದುರಿಸಿದ್ದೀನಿ. ಎಲ್ಲನೂ ಯಾಕೆ ಇವನ್ ಟ್ರೋಲರ್ಸ್ ಕೂಡ ನನಗೆ ಬಂದು ಮೆಸೇಜ್ ಹಾಕ್ತಾರೆ, ಹುಡುಗ ಹಂಗೆ, ಹುಡುಗ ಹಿಂಗೆ, ಲೈವಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡ್ತಾರೆ, ಹಂಗೆ ಕೂತ್ಕೊಂಡು ಹಿಂಗೆ ಮಾತಾಡ್ತಾರೆ. ಅವ್ರನ್ನೆಲ್ಲ ಎದುರು ಹಾಕ್ಕೊಂಡು ಇವಾಗ ಅವರೆಲ್ಲ ಇವಾಗ ನನ್ನನ್ನು ನಾರ್ಕೊಂಡು ಹಾಕ್ತಾ ಇದ್ದಾರೆ. ಅವತ್ತು ಹೇಳಿದ್ನಲ್ಲ ನಿಮಗೆ ತಲೆಗೆ ಹೋಗಿಲ್ಲ, ಅವಾಗ ಪ್ರೀತಿ ಪ್ರೇಮ ಅಮಲಲ್ಲಿದ್ದೆ. ಸೊ ನಿನಗೆ ಗೊತ್ತಾಗಿದ್ದಿಲ್ಲ, ಇವಾಗ ಅನ್ವಯಿಸು ಅಂತ ಮಾಡಿದ್ದು ಮಾರಾಯ ಕರ್ಮ ರಿಟರ್ನ್ ನಿನಗೆ ಬಂದಿದೆ ನೋಡು ಅಂತೆಲ್ಲ ಹೇಳಿ ಆಡ್ಕೊಂಡು ಹಾಕ್ತಿದ್ದಾರೆ. ಬಟ್ ನಾನು ಒಂದೇ ಹೇಳೋದು, ಕಷ್ಟ ಅಂದಾಗ ಹೆಲ್ಪ್ ಮಾಡಿರೋ ಹುಡುಗಿ ನಾನು. ನನ್ನ ಪಾಸ್ಟ್ ಏನೇ ಆಗಿರಲಿ, ಪ್ರೆಸೆಂಟ್ ನಾನು ಹೆಂಗಿದೆ ಅದು ಇಂಪಾರ್ಟೆಂಟು, ಪಾಸ್ಟ್ ಇಂಪಾರ್ಟೆಂಟ್ ಅಲ್ಲ. ಕಷ್ಟ ಅಂದಾಗೆಲ್ಲ ಸಹಾಯ ಮಾಡಿದ್ದೀನಿ ಅಂದಮೇಲೆ, ಅಷ್ಟೆಲ್ಲ ಮಾಡಿದ್ದೀನಿ ಅಂದಮೇಲೆ ಸ್ವಲ್ಪ ಆದರೂ ಯೋಚನೆ ಮಾಡ್ಬೋದಿತ್ತು. ರೆಕಾರ್ಡ್ ಬಿಡೋದಕ್ಕೆ ಯೋಚನೆ ಮಾಡಬೇಕಿತ್ತು. ಅಂದರೆ ರೆಕಾರ್ಡ್ ಬಿಡೋಕೆ ಮುಂಚೆ ಮಾಡಬೇಕಿತ್ತು. ಡಿಲೀಟ್ ಮಾಡಿದ್ರೆ ವೇಸ್ಟೇ, ಬಟ್ ಅದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು. ಬಿಡೋಕ್ಕಿಂತ ಮುಂಚೆ ಬಿಡಬೇಕಾ ಬೇಡವಾ
ಅಂತ. ಇವಾಗ ನನ್ನ ಬಗ್ಗೆ ಏನಾದರೂ ಅವನು ಮೋಟಿವೇಟ್ ಮಾಡಿದ್ರು ನಂಗೆ ಬೇಜಾರಾಗ್ತಿದ್ದಿಲ್ಲ, ನಾನು ಬಿಟ್ಬಿಡ್ತಾ ಇದ್ದೆ, ತಲೆನೇ ಕೆಡಿಸ್ಕೊಂತಿದ್ದಿಲ್ಲ. ಹೆಸರುಗಳು ಇವಾಗ ನನ್ನ ಹೆಸರು ಹೋಯ್ತು, ಇವ್ರ ಹೆಸರು ಹೋಯ್ತು, ಎಲ್ಲರದು ಫ್ಯಾಮಿಲಿ ಎಲ್ಲ ನಮಗೆ ಉಗಿಯತ್ತೆ. ರೋಡಲ್ಲೆಲ್ಲ ನನಗೆ ಕೆಟ್ಟದಾಗ ಯಾವ ಥರ ಕೆಟ್ಟದಾಗೆಲ್ಲ ಬೈತಾರೆ, ಕೆಟ್ಟ ಪದಗಳೆಲ್ಲ ಬೈತಾ ಇದ್ದಾರೆ ರೋಡಲ್ಲೆಲ್ಲ. ಮತ್ತು ರೋಡಲ್ಲೆಲ್ಲ ನನಗೆ ತಲೆ ಎತ್ತಿ ನಡೆಯೋಕ್ಕಾಗ್ತಿಲ್ಲ. ನೀನು ಒಂದು ಹೆಣ್ಣು ಕುಲ ಕೌಮಾನ, ನೀನು 3 ಜನ ಹುಡುಗರು ಬೇಕಾ, ಹಂಗೆ ಹಿಂಗೆ. ನಾನು 3 ಜನ ಹುಡುಗನ ಜೊತೆ ನಾನು ಏನು ಮಾಡಿದ್ದೀನಿ, ಏನೋ ಸಾಕ್ಷಿ ಇದೆಯಾ ಹಂಗೆ ಮಾಡಿರೋದು? ಯಾರಂತ ಹಂಗೆ ಹೇಳಿದ್ರು? ಫಸ್ಟ್ ಆಫ್ ಆಲ್ ಎಲ್ಲ ರೋಡಲ್ಲಿ ಹೋಗೋರು ನನಗೆ ಕಮೆಂಟ್ ಹಂಗೆ ಹಾಕ್ತವ್ರೆ, ನನಗೆ ಪರ್ಸ್ನಲ್ ಆಗಿ ಬಂದು ಕಮೆಂಟ್ ಹಾಕ್ತವ್ರೆ, ಹಂಗೆ ನನಗೆ ಬೈತವ್ರೆ. ನನ್ನ ಕಸಿನ್ಸ್ ಎಲ್ಲ ಬೈತವ್ರೆ, ನನ್ನ ಕಸಿನ್ಸ್ ಎಲ್ಲ ಬೈತಾ ಇದಾರೆ. 3 ಜನ ಹುಡುಗನ ಜೊತೆ ಏನಾದರೂ ಮಾಡಿ, ನಾ ಪ್ರೀತಿ ಮಾಡಿದ ಬರೀ ಮುತ್ತುನ, ಇವರೆಲ್ಲ ಫ್ರೆಂಡ್ಸ್ ಅಷ್ಟೇ. ಅವ್ರ ಜೊತೆ ಏನಾದರೂ ಹಂಗೆ ಮೆಸೇಜ್ ಹಾಕಿ ಏನಾದರೂ ಅವ್ರ ಜೊತೆ ಹಂಗೆ ವರ್ತನೆ ಮಾಡಿದ್ರೆ ಅವರೇ ತೋರಿಸ್ಬಿಡ್ಲಿ. ನಾನು ಆ ಥರ ಮಾಡಿದ್ರೆ ನಾನು ಇಲ್ಲೇ ಒಪ್ಕೊಬಿಡ್ತೀನಿ, ಹೌದು ನಾನು ಆ ಥರ ಹುಡುಗಿನ ಅಂತಾನೆ ಒಪ್ಕೊಬಿಡ್ತೀನಿ. ಆ ಥರ ಅಂತೂ ಅಲ್ಲ, ನಾರ್ಮಲ್ ಆಗಿ ಅವಳು ಚಿಕ್ಕ ಹುಡುಗಿ ಥರ ಆಡ್ತಾಳೆ ಅಷ್ಟೇ. ಸ್ವಲ್ಪ ಬುದ್ಧಿ ಏನು ಚೈಲ್ಡ್ ಚಪಾತಿ ಏನಲ್ವಾ, ನಮ್ಮ ಗ್ಯಾಂಗಲ್ಲಿ ಒಬ್ಬ ಚೈಲ್ಡ್ ಚಪಾತಿ ಇದ್ದೇ ಇರ್ತಾನೆ ಅಂತ, ಅದೇ ಥರ ಅಷ್ಟೇ. ಕಾಮಿಡಿಯಾಗಿ ಮಾತಾಡ್ತಿರ್ತೀವಿ. ಇಲ್ಲ ಅಂತಲ್ಲ, ಬುದ್ಧಿ ಇಲ್ಲ, ಚೈಲ್ಡ್ ಚಪಾತಿ ಚಿಕ್ಕ ಹುಡುಗಿ ಥರ ಅಂತ ಹೇಳ್ತಾರೆ. ಸುಮ್ಮನೆ ಚಿಕ್ಕ ಹುಡುಗಿ ತರ ಮಾತಾಡೋ, ಚಿಕ್ಕ ಮಕ್ಳು ಮಾತಾಡಲ್ವಾ ಇವಾಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಹುಡುಗರು? ನನಗೆ ಜನರೇ ಬುದ್ಧಿ ಇದೆ ಜನರೇ, ಬಟ್ ನಾನು ಫ್ರೆಂಡ್ಸ್ ಗಳ ಜೊತೆ ಮಗುವಾಗಿ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಮಾತಾಡಲ್ವಾ ಆ ತರ ಮಾತಾಡ್ತಾಳೆ ಇರ್ತೀನಿ. ಸೊ ಮಗುವಾಗಿರೋ ಕಾರಣಕ್ಕಾಗಿ ನಾನು ಆ ಥರ ಎಲ್ಲ ಮಾತಾಡೋದು, ಕ್ರಶ್, ನೀನು ಹುಡುಗಿರ್ ಕ್ರಶ್ ಆಗಿದ್ಯಾ, ಅದಾಗಿದೆ ಇದಾಗಿದ್ಯಾ, ರೇಗಿಸೋದು, ಆ ಥರ ಚುಡಾಯಿಸೋದು ಎಲ್ಲ ಕಾಮನ್ ಆಗಿ. ಇವನಿಗಂತೂ ಹೆವಿ, ಇವನು ಲೈವ್ ಬಂದಾಗೆಲ್ಲ ಸುಮ್ಮನೆ ಏನೇನೋ ರೇಗಿಸೋದು. ಲೈವ್ ಅಲ್ಲ, ಯಾವ್ದೋ ಒಂದು ಹುಡುಗಿ ಜೊತೆ ರೀಲ್ಸ್ ಮಾಡಿದ್ರೆ ಅವ್ರಿಗೂ ಏನೇನೋ ಕಮೆಂಟ್ ಹಾಕೋದು, ಆ ಹುಡುಗಿಗೆ ಹೋಗ್ಬಿಟ್ಟು ಚುಡಾಯಿಸೋದು ಅಂತ ಕೆಲಸ ಎಲ್ಲ ನಾನು ಮಾಡ್ತೇನೆ. ಅದು ಒಂಥರ ಫನ್ ಅಷ್ಟೇ, ಎಂಟರ್ಟೈನ್ಮೆಂಟ್ ಅಷ್ಟೇ, ಅದು ಬಿಟ್ಟು ಸೀರಿಯಸ್ ಅಲ್ಲ. ಬಟ್ ಅದು ನನ್ನ ಎಂಟರ್ಟೈನ್ಮೆಂಟ್ಗೆ ಹೇಳ್ದೆ, ಅವನಿಗೂ ಅದು ನಂಗೆ ಗೊತ್ತಾಯ್ತು. ಒಂದು ಹುಡುಗ ಲವ್ ಮಾಡ್ತಿದ್ದೀನಿ ಅಂದರೆ ಒಂದು ಹುಡುಗನ ಮುಂದೆ ಇನ್ನೊಂದು ಹುಡುಗನಿಗೆ ಕ್ರಶ್ ಅಂದರೆ ಅದು ಯಾವ ಹುಡುಗ ಸಹಿಸಲ್ಲ ಅಂತ ನಂಗೆ ಅದು ಅರ್ಥ ಆಯ್ತು. ಅದಕ್ಕೆ ಸಾರಿನೂ ಕೇಳ್ತೀನಿ. ಬಟ್ ಅದು ತಮಾಷೆಯಾಗಿ ಹೇಳಿದ್ದು, ಅಷ್ಟು ಬಿಟ್ಟರೆ ನಾನು ಸೀರಿಯಸ್ ಆಗಿ ಗಂದಿಲ್ಲ. ಅದಕ್ಕೆ ನಾನು ರಿಯಲ್ ಆಗಿ ಸಾರಿ ಕೇಳ್ತೀನಿ. ಅದೊಂದು ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಮತ್ತೆ ಮುತ್ತು ಅವ್ರಿಗೆ ನಿಮ್ಮ ಲೈಫಲ್ಲಿ ಬರೋಕ್ಕೆ ಚಾನ್ಸ್ ಇದೆ? ಅವ್ನ ಚಾನ್ಸ್ ಅಂದರೆ ಇವಾಗ ನಾನು ಒಪ್ಕೊಂಡ್ರು ನಮ್ಮ ಮನೇಲಿ ಒಪ್ಪಲ್ಲ. ಅಂದರೆ ನಮ್ಮ ಮನೇಲಿ ನಮ್ಮಮ್ಮ ಮಾಡಲ್ಲ. ಯಾಕೆ ನಮ್ಮಮ್ಮ ನಾನು ಕಣ್ಣೀರು ಹಾಕಿದ್ರು ಪರವಾಗಿದ್ದಿಲ್ಲ, ನಮ್ಮಮ್ಮ ಕಣ್ಣೀರು ಹಾಕಿದ್ದಾರೆ. ಸೊ ನಮ್ಮಮ್ಮ ಕಣ್ಣೀರು ಹಾಕಿರೋ ಕಾರಣಕ್ಕಾಗಿ ನಮ್ಮಮ್ಮ ಮತ್ತೆ ನನ್ನನ್ನು ಅವನ ಲವ್ ಮಾಡಿದ್ರೆ ಮತ್ತೆ ನಾನು ಅವನು ಒಪ್ಕೊಂಡ್ರೆ ನಮ್ಮ ಮನೇಲಿ ನಮ್ಮಮ್ಮ ನನ್ನ ಆಚೆ ಹಾಕೋದು ಗ್ಯಾರಂಟಿ. ಸೊ ಅದಕ್ಕೋಸ್ಕರ ನೀವುಗಳೆಲ್ಲ ಲವ್ ಮಾಡಿದ್ರೆ ಆಚೆ ಹೋಗ್ಲೇಬೇಕಲ್ವಾ? ಲವ್ ಮಾಡಿದ್ರೆ ಆಚೆ ಹೋಗ್ಬೋದು ಗುರುವೆ, ಆದರೆ ನಾನು ಹೇಳ್ತಿರೋದು ಆಚೆ ಹಾಕೋದು ಗ್ಯಾರಂಟಿ ಲೈಫ್ ಲಾಂಗ್ ಮಾತ್ರ. ನನಗೆ ಅಮ್ಮಗಿಂತ ಅಲ್ಲ ಸಾರಿ ಲವರ್ಗಿಂತ ಅಮ್ಮ ಇಂಪಾರ್ಟೆಂಟು. ಯಾಕೆಂದರೆ ಅಮ್ಮ ನನ್ನ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗಿದೆ. ನಾನು ತಪ್ಪು ಮಾಡಿದ್ದಕ್ಕೆ ಅಮ್ಮ ನೋವು ತಿಂತಿದ್ದಾರೆ. ಸೊ ಅಮ್ಮ ಲೈಫಲ್ಲಿ ಇಂಪಾರ್ಟೆಂಟು, ಅಮ್ಮನ ಬಿಟ್ಕೊಡೋಕ್ಕಾಗಲ್ಲ. ಸೊ ನಮ್ಮಮ್ಮ ಬೇಡ ಅಂದಮೇಲೆ ನಾನು ಅದನ್ನ ಮಾಡಲ್ಲ. ಸೊ ಅವನು ಮತ್ತೆ ಬಂದರೆ ಮಾತಾಡಿದ್ರೆ ಮಾತಾಡ್ತೀನಿ, ಅದು ಬಿಟ್ಟರೆ ನಾನು ಲವ್ ಎಲ್ಲ ಮಾಡೋಕ್ಕೋಗಲ್ಲ. ನನಗೆ ಬೇಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಾನು ಸಿಂಗಲ್ ಆಗೇ ಸಾಯ್ತೀನಿ, ಸಿಂಗಲ್ ಆಗಿ ಇದ್ಬಿಡ್ತೀನಿ. ಬೇಕಿದ್ರೆ ನಮ್ಮಮ್ಮ ಏನೋ ಮದುವೆ ಆಗಬೇಕು ಅಂತ ಹಂಗೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡಿಕೊಂಡು ನನ್ನನ್ನು ಕಷ್ಟಕ್ಕೆಲ್ಲ ಅರ್ಥ ಮಾಡ್ಕೊಂಡು ನನ್ನ ಸಾಕೋ ಥರ ಅಂತ ಹುಡುಗ ಸಿಕ್ಕಿದ್ರೆ ಮದುವೆ ಆಗಲ್ಲ. ನಂದೇ ಒಂದು ಮಠ ಇದೆ, ಅದಕ್ಕೆ ಸೇರ್ಕೊಂಡ್ಬಿಡ್ತಾಳೆ ಅಷ್ಟೇ. ಇಲ್ಲಿಗೆ ಮಠದ ಅಧ್ಯಕ್ಷನೇ ನಾನಲ್ವಾ? ಮಠದ ಅಧ್ಯಕ್ಷನೇ ನಾನು. ನೀನು ಮಾತಾಡಕ್ಕೆ ಬಿಡ್ತಾ ಇಲ್ಲ ಜನರೇ. ನಾನು ಏನೋ ಹೇಳಕ್ ಬಂದ್ರೆ ಸಿಲಿ ಮ್ಯಾಟರ್ ಬಿಟ್ಟಾಗಿ ಜನರೇ ಅಷ್ಟೇ, ಇಷ್ಟೇ ನಡೆದಿರೋದು. ಈ ಸಿಲಿ ಮ್ಯಾಟರ್ನ ಬಿಟ್ಬಿಟ್ಟು ಮುಂದೆ ಲೈಫ್ ಇದೆ, ಅದನ್ನ ಮುಂದೆ ಕೊಡ್ಸ್ಕೊಂಡು ಮುಂದೆ ಹೋಯ್ತೀವಿ. ಈ ಸಿಲಿ ಮ್ಯಾಟರ್ನ ಇಲ್ಲೇ ನಿಲ್ಲಿಸ್ತೀವಿ ಅಷ್ಟೇ. ದರ್ಶನ್ ಅವರೇ, ನೀವು ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ ಗೋಲ್ ಇರೋದು ನಾರ್ಮಲ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಅಷ್ಟೇ. ಮತ್ತೆ ರೀಲ್ಸ್ ನಾರ್ಮಲ್ ಒಂದು ಹಾಬಿ, ಪ್ಯಾಷನ್. ಎಲ್ಲ ಜನದ ಪ್ರೀತಿ ಸಿಗುತ್ತಲ್ಲ ಅದಕ್ಕೋಸ್ಕರ. ಪ್ರೀತಿ ಸಿಗುತ್ತೆ ಅಂತಾನ, ದುಡ್ಡು ಸಿಗುತ್ತೆ ಅಂತ? ದುಡ್ಡು ಸಿಗುತ್ತೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ದುಡ್ಡು ಸಿಗುತ್ತೆ ಹೇಳಿ? ಅದು ಪ್ರಮೋಷನ್ ಮಾಡಲ್ಲ ಗುರು, ಇನ್ ತುಂಬಾ ಪ್ರಮೋಷನ್ ಮಾಡಿದ ನನಗೆ ಕರೀತಾನೆ ಬಾ ಪ್ರಮೋಷನ್. ಕಿಪ್ಪಿ ಕಣ್ಬಿದ್ಬಿಡ್ತು ಅಷ್ಟೇ. ನನ್ನ ಪ್ರಮೋಷನ್ ಎಲ್ಲ ಕ್ಲೋಸ್ ನೋಡ್ರಿ. ಕಿಪ್ಪಿ ಕಣ್ಬಿದ್ಬಿಡ್ತು ಪ್ರಮೋಷನ್ ಮೇಲೆ. ನನಗೆ ಕೊಡೋ ಪ್ರಮೋಷನ್ ಕೂಡ ಯಾರು ಕೊಡಲ್ಲ. ಪ್ರಮೋಷನ್ ಮೇಲೆ ಅಲ್ಲ, ಇಲ್ಲ ಏನ್ ಗೊತ್ತಾ, ಪ್ರಮೋಷನ್ ಮೇಲೆ ನನ್ ಕಣ್ ಬಿದ್ದಿಲ್ಲ. ನನಗೆ ಇವನು ಹುಡುಗಿ ಜೊತೆ ವಿಡಿಯೋ ಮಾಡ್ತಾರಲ್ಲ ಅದು ನನಗೆ ಕೋಪ ಬರುತ್ತೆ. ಯಾಕೆ ಅಂದ್ರೆ ಹುಡುಗರ ಜೊತೆ ಒಂದು ಹುಡುಗನ ಜೊತೆ ನೆಟ್ಟೆ ರೀಲ್ಸ್ ಮಾಡಲ್ಲ. ಹುಡುಗಿ ಜೊತೆ ನಾನು ಅನ್ಕೊಂಡೆ ಬರುವಾಗ ಹುಡುಗಿನ ಕರ್ಕೊ ಬರ್ತಾನೆ ಅಂತ ಇಲ್ಲ, ಅದನ್ನು ರೇಗಿಸ್ತಾ ಇದ್ಲು ಫುಲ್ ಕೂತ್ಕೊಂಡು. ದರ್ಶನ್ ಅವರೇ, ನಿಮ್ ಸ್ಟ್ರೆಂತ್ ಮತ್ತೆ ನಿಮ್ ವೀಕ್ನೆಸ್ ನ ಸ್ವಲ್ಪ ಹೇಳಿ. ಸ್ಟ್ರೆಂತ್ ಬಂದು ನಮ್ಮ ಅಪ್ಪ ಅಮ್ಮನೇ. ನನ್ನ ವೀಕ್ನೆಸ್ ಬಂದು ಏನೂ ಇಲ್ಲ. ನನ್ನ ವೀಕ್ನೆಸ್ ಅಂತ ಇವಾಗವರೆಗೂ ಏನೂ ಇಲ್ಲ. ನಾನು ಏನೇ ಬಂದರೂ ಕೂಡ ಫೇಸ್ ಮಾಡೇ ಮಾಡ್ತೀನಿ.
ಅಪ್ಪ ಅಮ್ಮನೇ ಸ್ಟ್ರೆಂತ್, ಅಪ್ಪ ಅಮ್ಮನೇ ವೀಕ್ನೆಸ್. ಏನೇ ಅವ್ರೇನಂದ್ರು ಕೂಡ ಹ್ಞೂ ಅನ್ಬೇಕು, ಇಲ್ಲ ಅವ್ರೇನು ಬೇಡ ಅಂತಾರೋ ಅದೇ ವೀಕ್ನೆಸ್ ಆಗಿ ನಾನು ತಗೋತೀನಿ ಅಷ್ಟೇ. ಅದಕ್ಕೆ ಇದು ಈ ಮ್ಯಾಟ್ರನ್ನ ಅಷ್ಟು ಸ್ಟ್ರೆಂತ್ ಆಗಿ ತಗೊಂಡು ಅದಕ್ಕೆ ಅಪ್ಪ ಅಮ್ಮನೂ ಹೇಳ್ತಾ ಇದ್ದಾರೆ ಇದೇನಕ್ಕೆ ಅಂತ. ಬಿಡು ಅಪ್ಪ ಅಷ್ಟೇ, ನಮ್ಮ ಅಪ್ಪಂಗೆ ಹೇಳೋದಷ್ಟೇ. ನಮ್ಮ ಅದೇ ಅವ್ರ ಅಪ್ಪ ಅಮ್ಮಂಗೆ ನಾನು ಸಾರಿ ಕೇಳ್ತೀನಿ. ಬಿಕಾಸ್ ಯಾಕಂದರೆ ನಮ್ಮ ಮುತ್ತು ಮಾಡಿದ್ದಕ್ಕೆ ಇದು ಒನ್ನೆ ನನ್ನ ಮೇಲೆ ಆಗಿದೆ. ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಅವ್ರು ಸಾರಿ ಕೇಳ್ತಾರೋ ಇಲ್ವೋ, ಅವ್ರು ಪ್ರೀತಿ ಮಾಡಿದ ತಪ್ಪಿಗೆ ನಾನು ಸಾರಿ ಕೇಳ್ತಾ ಇದ್ದೀನಿ. ಅದೆಲ್ಲ ಏನು ಬೇಕಾಗಿಲ್ಲ ಅಷ್ಟೇ. ಇವಾಗ ಮಾಡಿರೋದು ಮಾಡೋನೇ ಸ್ಪ್ರೆಡ್ಡು ಆಗೈತೆ, ವೈರಲ್ ಕೂಡ ಆಗೈತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಏನಾಯ್ತೋ ಅದನ್ನ ನೋಡ್ಬೇಕಷ್ಟೇ. ಹೆಸರು ಮಾಡಬೇಕು ಅನ್ಕೊಂಡು ಮಾಡಿದ್ದೀನಿ, ನಾನು ದುಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದುಡ್ಡು ಮಾಡ್ತೀನಿ ಅಷ್ಟೇ. ಕಿಪ್ಪಿ ಅವರೇ, ನಮ್ಮ ಚಾನಲ್ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವ್ರ ಚಾನಲಲ್ಲಿ ಸಪೋರ್ಟ್ ಮಾಡಿ, ಮತ್ತು ಇವ್ರ ಚಾನಲಲ್ಲಿ ತುಂಬ ಜನ ಇಂಟರ್ವ್ಯೂ ಕೊಡಿ. ರೀಲ್ ಸ್ಟಾರ್ ತುಂಬ ಒಳ್ಳೆ ಪ್ರತಿಭೆ ಮುಂದಕ್ಕೆ ಬರೋರು ದಯವಿಟ್ಟು ಇಂಟರ್ವ್ಯೂ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ತುಂಬ ಒಳ್ಳೆ ಕಾರ್ಯಕ್ರಮನ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಸಪೋರ್ಟ್ ಮಾಡ್ತಿರೋ ನಮ್ಮ ಸಿರಿ ಅವ್ರಿಗೂ ಒಂದು ಮಾತು ಹೇಳಬೇಕು. ಸಿರಿ ನನಗೆ ಆ್ಯಕ್ಚುಲಿ 1 ಇಯರ್ನಿಂದ ಪರಿಚಯ. 1 ಇಯರಿಂದ ಪರಿಚಯ ಅಂದರೆ ಅವ್ರು ನಂಗೆ ಸಿಸ್ಟರ್, ನನ್ನ ಏಜಿಗಿಂತ ತುಂಬ ಚಿಕ್ಕ ಹುಡುಗಿ. ನಾ ಇಬ್ಬರು ಹೇಗೆ ಅಂದರೆ ಅಕ್ಕ ಅಂತ ಅವಳು ಕರೀತಾಳೆ, ಬಟ್ ಅಕ್ಕಾಗಿನ ಜಾಸ್ತಿ ಅವಳು ಕರೆಯೋದಂದ್ರೆ ಕಿಪ್ಪಿಮ್ಮ ಅಂತ ಕರೀತಾಳೆ. ತುಂಬ ಮಗು ಕೇರ್ ಮಾಡ್ತಾಳೆ. ನಾನು ಅವಳಿಗೆ ಮಗು ಆಗ್ಬಿಟ್ಟಿದ್ದೀನೋ ಇಲ್ಲ ಅವಳು ನನಗೆ ಏನಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಅಕ್ಕ ಆಗಬೇಕು, ನನ್ನ ಮಗು ಥರ ಟ್ರೀಟ್ ಮಾಡ್ತಾಳೆ ನನ್ನನ್ನು. ಅವಳು ತುಂಬ ಪುಟ್ಟ ಮಗು ಥರ ನೋಡ್ಕೊತಾಳೆ. ಸೊ ಅದಕ್ಕೆ ಅವಳಿಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಈ ಕ್ಷಣದಲ್ಲಿ ನಾನೇನೋದು ಈ ಮ್ಯಾಟ್ರಲ್ಲಿ ಮತ್ತು ನಾ ಬ್ಯಾಂಗ್ಳೂರ್ ಬಂದಾಗ ನಾನು ನನ್ನ ಪರ್ಸ್ನಲ್ ಇಶ್ಯೂಲ್ಲಿ ನಾನು ಜಗಳ ಆಡ್ಕೊಂಡು ನಿನಗೇನಾದರೂ ಅವ್ರ ಕಡೆಯಿಂದ ಏನಾದರೂ ಬೈಸ್ಕೊಂಡಿದ್ರೆ ಐ ಆಮ್ ರಿಯಲಿ ಸಾರಿ. ಬಟ್ ಸಾರಿ ಕೇಳ್ತಾ ಇದ್ದೀನಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಕಿಪ್ಪಿ ಮುತ್ತು ಕಂಪ್ಲೀಟ್ ಲವ್ ಸ್ಟೋರಿ. ಯಾಕೆ ಬ್ರೇಕಪ್ ಆಯಿತು, ಏನು ಕಾರಣ ಅನ್ನೋದನ್ನ ವಿತ್ ಗೋಲ್ಡನ್ ದಶು ಮತ್ತು ಕಿಪ್ಪಿ ಅವರು ಪೂರ್ಣ ವಿವರಿಸಿ ಹೇಳಿದ್ದಾರೆ. ಫಸ್ಟ್ ಕಿಪ್ಪಿ ಅವರು ಕ್ಲಾರಿಟಿ ಕೊಟ್ಟಿದ್ದಾಗ ಏನಾಗಿತ್ತಂತ ಅಷ್ಟೇ ಹೇಳಿದ್ರು, ಈಗ ವಿತ್ ಪ್ರೂಫ್ ಕೊಟ್ಟಿದ್ದಾರೆ. ಇದಾಗಿತ್ತು ಅವ್ರ ಲವ್ ಸ್ಟೋರಿ. ಈ ಥರ ಹೆಚ್ಚಿನ ಕಂಟೆಂಟ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಸಿರಿ ವೆಂಕಟೇಶ್.